Hi, hello friends, welcome back to my channel. This video is a continuation of solution or analysis of the HSTR question paper of 2015's exams HSTR paper. Okay, modlu already we have solved up to 60 questions from this 2015's paper alli 60 questions solve ಮಾಡಿದೀವಿ. ಇದು continuation of that question paper. So watch this video till the end so that you will get an idea, so the depth of the question paper, how much you need to prepare for HSTR exams. Okay, if you are appearing for HSTR, you know that along with the 10th standard concept you have to prepare for 11th and 12th also. Okay, most of the physics concept ಕೆಲವೊಮ್ಮೆ ಈ 11th 12th ಇಂದನೂ ಕೂಡ ಕ್ವೆಶನ್ಸ್ ಕೊಡ್ತಾರೆ. ಅದೇನು ಸಿನ್ಸ್ ವಿ ಹ್ಯಾವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆ್ಯಕ್ಚುಲಿ ಇನ್ HSTR ಅಲ್ಲಿ ಇಲ್ಲಿ ತನಕ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ಸ್ ನೋಡಿದಾಗ ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಆಗಿರುತ್ತೆ. ಸೊ ಆ ಥರ ಇದ್ದರೆ ಸೊ ದೇ ಮೇ ಆಸ್ಕ್ ಇನ್ ಫಿಸಿಕ್ಸ್ ಪಾರ್ಟಲ್ಲಿ ಡೆರಿವೇಷನ್ದು ಫಾರ್ಮುಲಾ ಕೇಳ್ಬೋದು, ಸಮ್ ಸೆಂಟೆನ್ಸಸ್, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ಸು ಆ ಥರ ಕ್ವೆಶನ್ಸ್ ಕೇಳ್ಬೋದು. ಓಕೆ, ಡಿಪೆಂಡೆನ್ಸ್. ಓಕೆ, ಇನ್ ಕೇಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ಆಲ್ಸೋ a few concepts. In the following classes I will take up those concepts. Okay, so already most of the basic concepts I have covered for GPSTR exam only. Okay, almost syllabus na compare ಮಾಡಿದಾಗ GPSTR ಮತ್ತು HSTR ಹೈ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ದು ನಿಮಗೆ HSTR ಅಲ್ಲಿ ಸ್ವಲ್ಪ ಹೈ ಲೆವೆಲ್ ಇರುತ್ತೆ, GPSTRದು ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಆಲ್ರೆಡಿ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ GPSTR ಇದರಲ್ಲಿ. ಯು ಕ್ಯಾನ್ ಚೆಕ್ ಅವರ್ ಚಾನಲ್ ಪ್ಲೇ ಲಿಸ್ಟ್, ಯು ವಿಲ್ ಗೆಟ್ ದ all the videos. Okay, so now we shall continue from this question number 61. A 5-digit number ABCDE is such that the 6-digit number ABCDE1 is the product of the 6-digit number 1ABCDE and 3. Then the sum of the digit ಆಫ್ ದ ನಂಬರ್ ABCD, ಈ 5 ಡಿಜಿಟ್ ನಂಬರ್ದು ಸಮ್ನ ಕಂಡುಹಿಡಿಬೇಕು. ಅಂದರೆ 6 ಅಂಕಿ ಒಂದು ಸಂಖ್ಯೆ ಇದೆ, ಇಲ್ಲಿ 6 ಅಂಕಿ ಒಂದು ಸಂಖ್ಯೆ ಇದೆ, ಅದು ಯಾವುದಕ್ಕೆ ಈಕ್ವಲ್ ಅಂದರೆ ಇನ್ನೊಂದು ಸಂಖ್ಯೆ ಒಂದು ABCDE ಮತ್ತು 3 ಇದರ ಗುಣಲಬ್ಧವಾಗಿದೆ. ಹಾಗಾದರೆ ಆ 5 ಡಿಜಿಟ್ ನಂಬರನ್ನು ಕಂಡುಹಿಡಿಬೇಕು. ಓಕೆ, ಸೊ ಎನಿ ಸಮ್ ಇನ್ ಮ್ಯಾಥಮ್ಯಾಟಿಕ್ಸ್ ಇಫ್ ಯು ಕಮ್ ಅಕ್ರಾಸ್, ದಿಸ್ ಇಸ್ ಫ್ರಮ್ ದ ನಂಬರ್ ಸಿಸ್ಟಮ್, ರೈಟ್? ಸೊ ದಿಸ್ ದ ಬೇಸಿಕ್ ನಂಬರ್ ಸಿಸ್ಟಮ್ ಓನ್ಲಿ. From 6th standard textbook onwards you have this number system, ಸ್ವಲ್ಪ ಬೇಸಿಕ್ಸ್ ಇರುತ್ತೆ, ಬಟ್ ದ ಡೆಪ್ತ್ ಆಫ್ ದ ಕ್ವೆಶನ್ ಹೈ ಇರುತ್ತೆ HSTR ಎಕ್ಸಾಮಲ್ಲಿ. ಲೆಟ್ ಅಸ್ ರೈಟ್ ದ ವಾಟ್ ಇಸ್ ಗಿವನ್ ಹಿಯರ್. ವಿ ಹ್ಯಾವ್ ಟು ಫೈಂಡ್ ಔಟ್ ABCDE, ದಟ್ ಈಸ್ 5 ಡಿಜಿಟ್ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಅದರದ್ದು ಸಮ್, ಆ್ಯಕ್ಚುಲಿ ದ ಸಮ್ ಆಫ್ ದಿಸ್ 5 ಡಿಜಿಟ್ ನಂಬರ್ ಅಂದರೆ A+B+C+D+E ಅಂತ ಕಂಡುಹಿಡಿಬೇಕು. ಸೊ in the question they have given ಈ 6-digit number ABCDE1 ಅದು ಯಾವುದಕ್ಕೆ ಈಕ್ವಲ್ ಅಂದರೆ 1ABCDE into 3, ಈ 3ರ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ನಂಬರ್ಸ್. 1 is in which place? This is the unit place. ಓಕೆ, ನೆಕ್ಸ್ಟ್ ಇದು 10th ಪ್ಲೇಸಲ್ಲಿದೆ E, ನೆಕ್ಸ್ಟು D 100th ಪ್ಲೇಸ್, ದೆನ್ 1000, 10,000, ಓಕೆ, ಲ್ಯಾಕ್ ಈ ಥರ ಪ್ಲೇಸಲ್ಲಿದೆ. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಮಲ್ಟಿಪ್ಲೈ and you can write instead of this is one place, that is 1 only. Second E ಯಾವುದು ಪ್ಲೇಸಲ್ಲಿದೆ? 10th place. 10th place ಅಂದರೆ 10 to the power of 1. in short form I have written, because ತುಂಬ zeros ನೀವು ಬರೆದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಎಕ್ಸಾಮ್ಸಲ್ಲಿ ಟೈಮ್ ಆಗುತ್ತೆ. ದಟ್ಸ್ ವೈ ಐ ಹ್ಯಾವ್ ರಿಟನ್ ಇನ್ 10 to the power of. ವೇರ್ ಇಟ್ ಈಸ್ ನೆಸರಿ ಟು ರೈಟ್, ಕನ್ಫ್ಯೂಷನ್ ಆಗೋದು ಬೇಡ ಅಂದರೆ ಅಲ್ಲಿ ಬರೆದಿದ್ದೀನಿ. ಸೊ ಇಲ್ಲಿ 10th ಪ್ಲೇಸಲ್ಲಿದೆ. ಸೊ 10 to the power of 1 into E. ನೆಕ್ಸ್ಟ್ D is 100th place. 100 ಅಂದರೆ 10 to the power of 2, ರೈಟ್? ಸೊ 10 to the power of 2 into D. Okay, next C 10 to the power of 3 into C. ಇದು B 10 to the power of 4 into B. A is 10 to the power of 5 into A. Next on the other hand, ಈ ಕಡೆ is equal to 3 of, ಈಗ ಸೇಮ್ ವೇ ಯು ಕ್ಯಾನ್ ರೈಟ್ E is in unit place, ಹೌದಲ್ವಾ? ಸೊ ನೆಕ್ಸ್ಟ್ D ಅದು 10th place. ನೆಕ್ಸ್ಟ್ C D A ಇಲ್ಲಿ ತನಕ ಬರ್ಕೊಂಡ್ಬಿಡ್ತೀರಾ. ದೆನ್ ದಿಸ್ 1 is in which place? 10 to the power of 5. 5 zeros ಬರುತ್ತೆ ಇಲ್ಲಿ. 1 0 2 0 3 0 4 0 5 0. 5 0 10 to the power of 5 ಅಂತ ಬರಿತೀವಿ. ಇಂಟು 1 ಅಂದರೆ ಸೇಮ್. ಓಕೆ, ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ ಇಂಟು 3. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಚುಲಿ ಐ ಹ್ಯಾವ್ ನಾಟ್ ಶೋನ್ ದ್ಯಾಟ್ ಇನ್ ಡೀಟೇಲ್, ಬಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿ ಹ್ಯಾವ್ ಟೇಕನ್ ದಿಸ್
ವಿತ್ ದ ಕಾನ್ಸ್ಟೆಂಟ್ ಟರ್ಮ್ ಎ ಇದೆ ಇಲ್ಲಿ. ಸೊ ಅದರದ್ದು ಪವರ್ ಎಷ್ಟು 10 to the power of 5, ರೈಟ್? ದೆನ್ ದಿಸ್ ಸೈಡ್ ಯು ಸರ್ಚ್ ಫಾರ್ 10 to the power of any number it could be, but constant term a. ಇಲ್ಲಿ 10 to the power of 4a into 3. So it means 10 to the power of 4a ಅಂದರೆ 140, 340 into 3 ಅಂದರೆ so 340. So that number 3 4 zeros. Here 1 5 zeros. 150. So when you shift this a to the left hand side, you can solve it like this: 1 5 zeros minus 3 4 zeros. When you subtract, you will get 7 1 2 3 4 zeros, right? So taking the constant term a variable, illu a ide, illu a ide, ಇದೆರಡನ್ನು ಸಾಲ್ವ್ ಮಾಡಿದಾಗ ನಿಮಗೆ 7 4 zeros into a. ಸೇಮ್ ವೇ ಬಿಗೆ ಏನಾಗುತ್ತೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಸೊ ಸಾಲ್ವ್ ಮಾಡಿದಾಗ ಇಲ್ಲಿ 10 to the power of 5 ಇದ್ದಿದ್ದು 4 zeros ಆಯಿತು, ಇಲ್ಲಿ 4 ಇದ್ದಿದ್ದು 3 zeros ಬರುತ್ತೆ. 3 0 into b. ನೀವು ಈಚ್ ಟೈಮ್ ಯೂನಿಟ್ ಟು ಕೌಂಟ್ ಮಾಡಿ ಬರೀಕೊಳ್ತಾ, ಯು ಡೋಂಟ್ ಸ್ಪೆಂಡ್ ದ ಟೈಮ್ ಹಿಯರ್, ಓಕೆ? ಇಟ್ಸ್ ಅಂಡರ್ಸ್ಟುಡ್. ಅಲ್ಲಿ ಮಾಡ್ತಾ ಹೋಗ್ಬೋದು. ದೆನ್ ಇಲ್ಲಿ 4 zeros ಇದ್ದರೆ 3 0 into b. ನೆಕ್ಸ್ಟ್ 2 0 into b into 1 0 into d. ನೆಕ್ಸ್ಟ್ e 10e ಮೈನಸ್ ಇಲ್ಲಿ 3 into e 3e, 10e minus 7e and 3e is equal to 7e, which is equal to, ಇಲ್ಲಿ 1 ಇದೆ ಆಲ್ರೆಡಿ. ದಿಸ್ is a constant term. ಸೊ 1 5 zeros into 3. ಸೊ 3 5 zeros ಬರುತ್ತೆ. 3 5 zeros minus 1 you take to the right hand side. Subtract ಮಾಡಿದಾಗ you will get the answer 2 5 9s. So 2 9 9 9 9. So this is how. One step you can do it here only. Then you can take out the common here. That is 7 is common. Taking out common, you will get this step. Here also you can take out the common as 7, or you can take the 7 and divide 2 5 9s ಇದೆಯಲ್ಲ, ಇದು ಕೂಡ ಡಿವೈಡ್ ಮಾಡ್ಬೋದು. ಎನಿ ಹೌ ಯು ಕ್ಯಾನ್ ಸಾಲ್ವ್, ನೋ ಪ್ರಾಬ್ಲಮ್. So after solving this, you can write this 7 7 you can get cancelled this step, and 4 2 8 5 7. 7 is in the unit place, 5 ಯಾವ ಪ್ಲೇಸಲ್ಲಿದೆ 10 place, then 8 is in the hundreds place. ಅದನ್ನು ಇಲ್ಲಿ ಬರ್ಕೊಳ್ತೀವಿ. ದೆನ್ ವಿ ಆರ್ ಕಂಪೇರಿಂಗ್. ಈಗ 1 4 0 4 4 zeros. ಸೊ ಎ ಪ್ಲೇಸಲ್ಲಿ ಯಾವುದಿದೆ 4 ಇದೆ. ದೆನ್ ಹಿಯರ್ 1 3 zeros, ಇಲ್ಲಿ 2 3 zeros. ದೆನ್ ಇನ್ ಬಿ ಪ್ಲೇಸ್ ವಾಟ್ ಈಸ್ ದ ನಂಬರ್ 2. ಸೊ now you got the values of a b c d and e, right? 4 2 8 5 and 7. ನಾವು ಸಮ್ ಆಫ್ ದಿಸ್ ಇದನ್ನೆಲ್ಲ ಕೂಡಿದಾಗ ಈ ಅಂಕಗಳ ಮೊತ್ತ 5 digit 5 ಅಂಕೆ ಸಂಖ್ಯೆಯ ಮೊತ್ತ. ಸೊ 4 plus 2 plus 8 plus 5 plus 7 is equal to 26. Okay, so option number 2, 26 is the right answer for this. Okay, ನಿಧಾನಕ್ಕೆ ಮಾಡ್ಬೋದು, ಬಟ್ ಸಾಲ್ವಿಂಗ್ ಮೆನಿ ಸಮ್ಸ್ ನಿಮಗೆ ಸ್ಪೀಡಪ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ತುಂಬ ಯಾವುದು ಇಟ್ ಈಸ್ ಈಸಿ, ಐ ನೋ ಟು ಲರ್ನ್ ಅಂತ ಡೋಂಟ್ ಲೀವ್ ದ ಮೇನ್ ಪಾಯಿಂಟ್ಸ್. ಓಕೆ, ಕೆಲವೊಮ್ಮೆ ಓವರ್ ಕಾನ್ಫಿಡೆಂಟಾಗಿ ಓಕೆ ಐ ನೋ ದಿಸ್ ಅಂತ ಹೇಳಿ ಬಿಟ್ಬಿಡ್ತೀರಾ. ಬಟ್ ಡ್ಯೂರಿಂಗ್ ದ ಎಕ್ಸಾಮ್ಸ್ ಇದು ಸಿಂಪಲ್ ಕ್ವೆಶನ್ಸ್ ಇರುತ್ತೆ, ಬಟ್ ಇಟ್ ಮೇ ಟೇಕ್ ಲಿಟಲ್ ಲೆಂತಿ ಟೈಮ್. ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಯಾವ್ಯಾವ ಸ್ಟೆಪ್ಸ್ನ ಸ್ಕಿಪ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 62. A town has total population of 25,000, out of which 13,000 read the Deccan Herald and 10,500 read the Times of India. 2,500 read both the papers. Then calculate the percentage of the population who read neither of this newspaper. We have to find out. ಅಂದರೆ ಒಂದು ಟೋಟಲ್ ಆಗಿ 25,000 ಒಟ್ಟು ಜನ ಇರ್ತಾರೆ ಒಂದು ಪಟ್ಟಣದಲ್ಲಿ. ಅದರಲ್ಲಿ 13,000 13,000 ಜನ ಡೆಕ್ಕನ್ ಹೆರಾಲ್ಡ್ ಓದ್ತಾರೆ. ಓಕೆ, 13,000. ದೆನ್ ಟೈಮ್ಸ್ ಆಫ್ ಇಂಡಿಯಾನ 10,500 ಜನ ಓದ್ತಾರೆ. ಎರಡು ಸೇರಿಸಿ 2,500. ದೆನ್ ವಿ ಕ್ಯಾನ್ ರೈಟ್ ದಿಸ್ ಇನ್ ಅ ಸಬ್ಸೆಟ್ ಫಾರ್ಮ್, ಎ ಆ್ಯಂಡ್ ಬಿ ಸಬ್ಸೆಟ್ ಅಂತ ತಗೊಳ್ಳಿ. ದೋಸ್ ಹು ರೀಡ್ ಬೋತ್ ಇಟ್ ವಿಲ್ ಕಮ್ ಇನ್ ದ ಮಿಡಲ್ ಹಿಯರ್ 2,500. ಈಗ ರಿಮೈನಿಂಗ್ 13,000ಅಲ್ಲಿ 2,500 ಮೈನಸ್ ಮಾಡಿದ್ರೆ 10,500. 10,500 ವಿಲ್ ಕಮ್ ಹಿಯರ್. ದೆನ್ ಫಾರ್ ಬಿ, ಔಟ್ ಆಫ್ 10,500 ಅಲ್ಲಿ ಕಾಮನ್ 2,500 ಸಬ್ಟ್ರಾಕ್ಟ್ ಮಾಡಿದರೆ ಯು ಗೆಟ್ 8,000. 8,000 ವಿ ಹ್ಯಾವ್ ಟು ರೈಟ್ ಹಿಯರ್. ಸೊ ದಿಸ್ ಈಸ್ ದ ನಂಬರ್ ಆಫ್ ಪರ್ಸನ್ ದೋಸ್ ಹು ರೀಡ್ ದ ನ್ಯೂಸ್ ಪೇಪರ್ ಅಲ್ವಾ. ಕೆಲವೊಬ್ಬರು ಬೋತ್ ರೀಡ್ ಮಾಡ್ತಾರೆ, ಫ್ಯೂ ರೀಡ್ ಒನ್ಲಿ ಡೆಕ್ಕನ್ ಹೆರಾಲ್ಡ್, ಫ್ಯೂ ರೀಡ್ ಒನ್ಲಿ ಟೈಮ್ಸ್ ಆಫ್ ಇಂಡಿಯಾ. ಸೊ ಟೋಟಲ್ 10,500 ಪ್ಲಸ್ 2,500 8,000 is nothing but 21,000. ಆ್ಯಡ್ ಮಾಡಿದಾಗ 21,000. ನಾವು ಸಬ್ಟ್ರಾಕ್ಟ್
ಫ್ರಮ್ 25,000 21,000 ಮೈನಸ್ ಮಾಡಿದ್ರೆ ಯು ಗೆಟ್ 4,000. 4,000 ನೈದರ್ ರೀಡ್ ದಿಸ್ ಡೆಕ್ಕನ್ ಹೆರಾಲ್ಡ್ ನಾರ್ ಟೈಮ್ಸ್ ಆಫ್ ಇಂಡಿಯಾ. ಇದರಲ್ಲಿ ಯಾವುದೇ ಪತ್ರಿಕೆಗಳನ್ನು ಓದೋದಿಲ್ಲ. ಇದ್ರದ್ದು ಪರ್ಸೆಂಟೇಜ್ ಕಂಡುಹಿಡಿಬೇಕು. ನಾಟ್ ಓನ್ಲಿ ದ್ಯಾಟ್ ದೇ ಹ್ಯಾವ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್. ಸೊ 2,500 is the whole thing, right? Whole total population. So 4,000 divided by 2,500 into 100, which gives us 16%. So 16%, option number 3, 16% is the right answer. Okay. Next, question number 63. A solid is in the shape of a cone standing on a hemisphere with both their radii being equal to 1 centimeter. ನಾವು ಕೆಲವೊಮ್ಮೆ ರಫ್ ಡೈಗ್ರಾಮ್ನ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡಾಗ ನಮಗೆ ಕ್ವೆಶನ್ಸ್ ಈಸಿ ಆಗುತ್ತೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಒಂದು ಅರ್ಧಗೋಳದ ಮೇಲೆ, ಅರ್ಧಗೋಳ ಅಂದರೆ ಹೇಗಿರುತ್ತೆ ಈ ಥರ ಅಲ್ವಾ, ಅರ್ಧಗೋಳದ ಮೇಲೆ ಒಂದು ಶಂಕು ನಿಂತಿದೆ ಮತ್ತು ಈ ಶಂಕುದು ರೇಡಿಯಸ್, ಈ ಭಾಗ ರೇಡಿಯಸ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ಹೆಮಿಸ್ಫಿಯರ್. ಇದು ಎರಡು ಕೂಡ ಆರ್ ವ್ಯಾಲ್ಯೂ ಈಕ್ವಲ್ ಆಗಿದೆ. ದೆನ್ ಆ್ಯಂಡ್ ದ ಹೈಟ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಈ ಹೈಟ್ ಕೂಡ ರೇಡಿಯಸ್ಗೆ ಈಕ್ವಲ್. ಈ ರೇಡಿಯಸ್ 1 ಸೆಂಟಿಮೀಟರ್ ಅಂದರೆ ಹೈಟ್ ಕೂಡ 1 ಸೆಂಟಿಮೀಟರ್. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಲ್ಯೂಮ್ ಆಫ್ ದ ಸಾಲಿಡ್. ಒಟ್ಟಿಗೆ ಇದರದ್ದು ವಾಲ್ಯೂಮ್ ಎಷ್ಟು, ಘನಫಲವು ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಟ್ ಈಸ್ ಈಸಿ ಓನ್ಲಿ. ವಿ ನೋ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವಾಲ್ಯೂಮ್ ಆಫ್ ಅ ಕೋನ್. ಏನು ಫಾರ್ಮುಲಾ? ವಾಲ್ಯೂಮ್ ಆಫ್ ಕೋನ್ ಇಸ್ 1/3 pi r square h. ಓಕೆ. ದೆನ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ದು 2/3 pi r cube. ಸೊ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದರದ್ದು ಕೋನ್ಗೆ ಆರ್ ಮತ್ತು ಹೆಚ್ ವ್ಯಾಲ್ಯೂ ವಿನೋ, ದೆನ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ದು ಆರ್ ವ್ಯಾಲ್ಯೂ ವಿನೋ. ಬಾಕಿ ಎಲ್ಲ ಕಾನ್ಸ್ಟೆಂಟ್ ಇದೆ. ಜಸ್ಟ್ ಆ್ಯಡ್ ಅಪ್ ದಿಸ್ಟು, ಇದೆರಡನ್ನೂ ಆ್ಯಡ್ ಮಾಡಿ ಅಷ್ಟೇ. ಸೊ ಅಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಹೆಚ್ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂ 1 ಇದೆ, ಇಲ್ಲಿ ಕೂಡ 1 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ವಾಟ್ ಎವರ್ ಯು ಮಲ್ಟಿಪ್ಲೈ ವಿತ್ 1 ಯು ವಿಲ್ ಗೆಟ್ ದ ಸೇಮ್ ಓನ್ಲಿ. ನಿಮಗೆ 1/3 pi ಬರುತ್ತೆ ಇಲ್ಲಿ 2/3 pi. ದೆನ್ ಯು ಕ್ಯಾನ್ ಟೇಕ್ ಔಟ್ pi ಆಸ್ ಕಾಮನ್. 1/3 ಪ್ಲಸ್ 2/3. ಇದಕ್ಕೆ ಯು ಕ್ಯಾನ್ ಟೇಕ್ LCM and solve. 3/3. 3/3 is 1. On cancelling that you will get the answer as pi. So option number 4, pi is the right answer for this. Okay, easy ne ide. Actually by heart this formula. Okay, in the following classes I will try to take how we obtain this formula anta ನಿಮಗೆ ಗೊತ್ತಾಗ್ಬಿಟ್ರೆ then we can recall. Already you might have studied. Okay, ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ, ಆಗ ನೆನಪಿಗೆ ಬರುತ್ತೆ ಯಾವ ಥರ ಈಸಿಯಾಗಿ ಈ ಫಾರ್ಮುಲಾನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೊಗೊಳ್ತೀನಿ. ಓಕೆ, ದೆನ್ ಇಟ್ ವಿಲ್ ಬಿ ಈಸಿ ಟು ರಿಮೆಂಬರ್. ನೆಕ್ಸ್ಟ್ ಆನ್ ಮೂವಿಂಗ್ ಟು ಕ್ವೆಶನ್ ನಂಬರ್ 64. a plus b plus c whole cube minus a cube minus b cube minus c cube is equal to ಅಂತ ಕೊಟ್ಟಿದ್ದಾರೆ. ಸೊ ಇಫ್ ಯು ವಾಂಟ್ ಟು ಡೂ ಸಿಂಪ್ಲಿ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಯಾಂಡ್ ದಿಸ್, ಬಟ್ ದಟ್ಸ್ ಟೇಕ್ಸ್ ಅ ಲಾಂಗ್ ಟೈಮ್. ಇದು ಎಕ್ಸ್ಪ್ಯಾಂಡ್ ಮಾಡಿ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ ಲೆಟ್ ಅಸ್ ಸಿ ವೆದರ್ ಸಮ್ ಏನಾದರೂ ಫಾರ್ಮುಲಾ ಒಬ್ಟೈನ್ ಮಾಡಿ ಇಲ್ಲಿ ಬರಿಬೋದು ಅಂತ. ಸೊ ಹಿಯರ್ ದಿಸ್ ಎ ಪ್ಲಸ್ ಬಿ, ಇದನ್ನು ನೀವು ಎ ಅಂತ ತಗೊಂಡಾಗ ಓಕೆ ಟುಗೆದರ್ this is b, then a plus b whole cube formula we know, a cube plus b cube plus 3a square b plus 3ab square ಇಷ್ಟು ಫಾರ್ಮುಲಾ. ಸೊ ಸಬ್ಸ್ಟಿಟ್ಯೂಟ್ ಇದನ್ನ a ಅಂತ ತಗೊಳ್ಳಿ. ಸೊ a plus b whole cube ಅಂದರೆ a cube ಪ್ಲೇಸಲ್ಲಿ, ದೆನ್ b cube ಪ್ಲೇಸಲ್ಲಿ c cube ಇದೆ, ಪ್ಲಸ್ 3 ಆಫ್ a plus b whole square ಇಂಟು c ಪ್ಲಸ್ 3 ಆಫ್ a plus b ಇಂಟು ಸಿ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಪ್ಲೇಸಲ್ಲಿ ಇಲ್ಲಿ ಸಿ ಸ್ಕ್ವೇರ್ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಆಫ್ ದಿಸ್ ಅದೇ ಟರ್ಮ್ ಆಗಿ ಬರುತ್ತೆ. ದೆನ್ ಅಗೇನ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ಅಗೇನ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಳ್ಳಿ. ದಿಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಯು ನೋ ದಟ್ ಫಾರ್ಮುಲಾ, ಅದು ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಾಗ ಯು ವಿಲ್ ಗೆಟ್ ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಯು ನೋ ಇಟ್ ಎಕ್ಸ್ಪ್ಯಾಂಡ್ ಬಿಕಾಸ್ ಕಾಮನ್ ತಗೊಳ್ಬೋದು. ಅದಕ್ಕೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಇಲ್ಲಿ ಮಾಡಿದ್ದೀನಿ. ಓಕೆ, ದೆನ್ ದ ರಿಮೈನಿಂಗ್ ಟರ್ಮ್ ವಿಲ್ ಬಿ ದ ಸೇಮ್. ಇಲ್ಲಿ ಯಾವ್ಯಾವುದು ಕಾಮನ್ ಇದೆ ಕ್ಯಾನ್ಸಲ್ ಮಾಡೋದಕ್ಕೆ? ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್, ಇಲ್ಲಿ ಪ್ಲಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್, ಇದು 3 ಕ್ಯಾನ್ಸಲ್ ಆಗಿಬಿಡುತ್ತೆ. ದೆನ್ ಅಮಾಂಗ್ ದಿಸ್ ಟು ವಿಚ್ ಇಸ್ ಕಾಮನ್ 3ab ಕಾಮನ್ ಯು ಕ್ಯಾನ್ ಟೇಕ್ ಔಟ್. ದೆನ್ ಹಿಯರ್ 3ab ತಗೊಂಡಾಗ ವಾಟ್ ಈಸ್ ರಿಮೈನಿಂಗ್? ಎ ಇಸ್ ರಿಮೈನಿಂಗ್ ಪ್ಲಸ್ ಬಿ. ಸೊ ಇನ್ ಆರ್ಡರ್ ಟು ಇಲ್ಲಿಗೆ ಎಕ್ಸ್ಪ್ಯಾಂಡ್ ಮಾಡಿ ಕೂಡ ಬರಿಬೋದು, ಬಟ್ ನಮಗೆ ಕಾಮನ್ ಫ್ಯಾಕ್ಟರ್ ತಗೊಂಡು ಕ್ಯಾನ್ಸಲ್ ಮಾಡಿ ಬಿಕಾಸ್ ಹಿಯರ್ ವಿ ಎಕ್ಸ್ಪೆಕ್ಟ್ ದಟ್ ಇನ್ ದಿಸ್ ಫಾರ್ಮ್, ಅದಕ್ಕೆ ಇದು ಮಾಡ್ತಾ ಬರ್ತೀವಿ. ದಿಸ್ ಕೈಂಡ್ ಆಫ್ ಸಮ್ಸ್ ಐಡೆಂಟಿಟಿ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ರೈಟ್? ಸೊ ಡೆಫಿನೆಟ್ಲಿ ಕ್ವೆಶನ್ಸ್ ಎಲ್ಲ ರಿಪೀಟ್ ಆಗೋದು ಅಂತ ಹೇಳೋಕ್ಕಾಗಲ್ಲ. ಸಿಮಿಲರ್ ಟೈಪ್ ಆಫ್ ಕ್ವೆಶನ್ಸ್ ಕುಡ್ ಬಿ ಆಸ್ಡ್. ನೆಕ್ಸ್ಟ್ ಇದು ಸೇಮ್ ವಿ ಹ್ಯಾವ್ ರಿಟನ್, ಹಿಯರ್ ಆಲ್ಸೋ ವಿ ಹ್ಯಾವ್ ರಿಟನ್ ಸೇಮ್. ಸೊ ಈ ಮೂರಲ್ಲಿ ನಮಗೆ ಅಗೇನ್ ಯಾವುದು ಕಾಮನ್? 3 ಕಾಮನ್, ಎ ಪ್ಲಸ್ ಬಿ ಕಾಮನ್. ಸೊ 3a ಪ್ಲಸ್ ಬಿ ತಗೊಂಡಾಗ ಇಲ್ಲಿ ಎ ಇಂಟು ಬಿ, ಓನ್ಲಿ ಎ ಇಂಟು ಬಿ ಇಸ್ ರಿಮೈನಿಂಗ್ ಹಿಯರ್.
ಸೊ ಇಲ್ಲಿ 3ab a plus b ಕಾಮನ್ ತಗೊಂಡ್ವಿ ಆಲ್ರೆಡಿ. ದೆನ್ ವಾಟ್ ಈಸ್ ರಿಮೈನಿಂಗ್ c into a plus b. Here 3ab is taken out, only c square is remaining. Again you can solve this. ab ಇದು ಸೇಮ್ you can write it. c into a is ac plus b into c is bc. ಸೊ ಅಗೇನ್ ದಿಸ್ ಟು ಇದರಲ್ಲಿ ಯಾವುದು ಕಾಮನ್ ತಗೊಳ್ಬೋದು, ಯು ಕ್ಯಾನ್ ರೈಟ್ ಇನ್ಸೈಡ್ ಸಿ ಎನ ಬರೆದು ಇದರಲ್ಲಿ ಕಾಮನ್ ತಗೊಳ್ಳಿ. ಎ ಈಸ್ ಕಾಮನ್, ಸೊ ಎ ಈಸ್ ಕಾಮನ್, ಬಿ ಪ್ಲಸ್ ಸಿ ಬರುತ್ತೆ. ಇಲ್ಲಿ ಸಿ ಈಸ್ ಕಾಮನ್, ದೆನ್ ಬಿ ಪ್ಲಸ್ ಸಿ. ಅಗೇನ್ ನೆಕ್ಸ್ಟ್ ಆಫ್ಟರ್ ರೈಟಿಂಗ್ ದಿಸ್ ಅಗೇನ್ ಇದೆರಡರಲ್ಲಿ ಯಾವುದು ಕಾಮನ್, ಬಿ ಪ್ಲಸ್ ಸಿ ಈಸ್ ಕಾಮನ್ ಇಂಟು ಎ ಪ್ಲಸ್ ಬಿ. ಸೊ ನಮಗೆ ವಿ ನೀಡ್ ಟು ಒಬ್ಟೈನ್ ದಿಸ್ ಇನ್ ಫಾರ್ಮ್ ಆಫ್ ಸಮ್ ಕಾಮನ್ ಫ್ಯಾಕ್ಟರ್ಸ್. ಸೊ ಈಗ ಫ್ಯಾಕ್ಟೋರಿಯಲ್ ಫಾರ್ಮ್ಸಲ್ಲಿ ನಮಗೆ ಫ್ಯಾಕ್ಟರ್ಸ್ ಆಗಿ ಬರಬೇಕು. ವಿ ಡೋಂಟ್ ವಾಂಟ್ ಇನ್ ದ ಪ್ಲಸ್ ಆರ್ ಮೈನಸ್ ಫಾರ್ಮ್. ಅದಕ್ಕೆ ವಿ ಆರ್ ಡೂಯಿಂಗ್ ದಿಸ್. ದೆನ್ ಅಟ್ ಲಾಸ್ಟ್ ವಿ ಆರ್ ಗೆಟಿಂಗ್ ದಿಸ್ 3 of a plus b into b plus c plus a plus c ನ c plus c ಅಂತ ಬರೀಬೋದು. ಸೊ ವೇರ್ ಇಸ್ ದ ಆನ್ಸರ್ ಹಿಯರ್ 3 of a plus b into b plus c plus into c plus a. Option number 2 is the right answer. Okay. Next question number 65. If the length of the chord of a circle is equal to the radius, then the angle subtended by it at the center is. ಅಂದರೆ ಒಂದು ವೃತ್ತದಲ್ಲಿ ಜ್ಯಾದ ಉದ್ದವು ತ್ರಿಜ್ಯಕ್ಕೆ ಸಮವಾಗಿದ್ದರೆ ಜ್ಯಾವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನ. ಸೊ ರಫ್ ಡಯಾಗ್ರಾಮ್, ಒಂದು ಸರ್ಕಲ್ ಇದೆ, ಅದರಲ್ಲಿ ಜ್ಯಾ ಅಂದರೆ ಎಷ್ಟು, ಇಟ್ ಈಸ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಅಂದರೆ ಸರ್ಕಂಫರೆನ್ಸ್. ಈ ಸರ್ಕಂಫರೆನ್ಸ್ ಮೇಲೆ ಒಂದು ಲೈನ್ ಬರಿತೀವಿ. ಸೊ ಇದು ಜ್ಯಾ ಅಂತ ತಗೊಂಡಾಗ ನಿಮಗೆ ಇಟ್ ಈಸ್ ಈಕ್ವಲ್ ಟು ರೇಡಿಯಸ್. ರೇಡಿಯಸ್ ಅಂದರೆ ಫ್ರಮ್ ಸೆಂಟರ್ ವಿಚ್ ಇಸ್ ಜಾಯ್ನಿಂಗ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್. ಇದು ಆಗಿರ್ಬೋದು. ಸೊ ವಿ ಹ್ಯಾವ್ ಮೇಡ್ ಸಮ್ ಕನ್ಸಿಡ್ರೇಷನ್ಸ್. ಅದು ಅದಕ್ಕೆ ಈ ಲೈನ್ಗೆ ಜಾಯಿನ್ ಮಾಡ್ತೀವಿ. ಇದು ಕೂಡ ರೇಡಿಯಸ್. ಸೊ ಒ ಬಿ ಇಸ್ ರೇಡಿಯಸ್, ಒ ಎ ಇಸ್ ರೇಡಿಯಸ್, ಎ ಬಿ ಇಸ್ ದ ಕಾರ್ಡ್. ಸೊ ಮೂರರ ಲೆಂತ್ ಸೇಮ್ ಇರುತ್ತೆ ವಿಚ್ ಇಸ್ ಈಕ್ವಲ್ ಟು ರೇಡಿಯಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಆ್ಯಂಗಲ್ ವಿಚ್ ಇಸ್ ಫಾರ್ಮ್ಡ್ ವೆನ್ ಅ ಟ್ರಯಾಂಗಲ್ ವಿಚ್ ಈಸ್ ಹ್ಯಾವಿಂಗ್ ಆಲ್ ದ ಸೈಡ್ಸ್ ಈಕ್ವಲ್. ಸೊ ವಾಟ್ ಈಸ್ ದ ಆ್ಯಂಗಲ್, ಈಚ್ ಆ್ಯಂಗಲ್ ಇಟ್ ಈಸ್ 60 degree, right? The angle formed at the equilateral triangle, each angle at the equilateral triangle is 60 degree. Therefore, angle 60 degree is the right answer. Here central ಕೂಡ ಸೇಮ್ ಇದೆ. ಸೊ ಆಪ್ಷನ್ ನಂಬರ್ 3. ಓಕೆ, ಕೆಲವೊಮ್ಮೆ ಕ್ವೆಶನ್ಸ್ ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಒಂಚೂರು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ವೈ ಐ ಆಮ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಸಾಲ್ವಿಂಗ್ ದ ಕ್ವೆಶನ್ ಪೇಪರ್ ಇಸ್ ವೆನ್ ಟ್ರಿಕಿ ಕ್ವೆಶನ್ಸ್ ಕಮ್ಸ್ ಯು ಮಸ್ಟ್ ಬಿ ನೋಯಿಂಗ್, ಬಟ್ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ವೆನ್ ಯು ಸಾಲ್ವ್ ಮೋರ್ ನಂಬರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಮ್ಸ್ ಯು ವಿಲ್ ಕಮ್ ಟು ನೋ. ಓಕೆ, ಓನ್ಲಿ learning the concepts will not be enough. How to apply, ಹೇಗೆ ಬಂದರೆ ಮಾಡ್ಬೋದು ಅಂತ ನಿಮಗೆ ಗೊತ್ತಾದರೆ then you can crack Hstr. Okay. And moving to question number 66. In an isosceles triangle, AB is equal to AC and side BA is extended to D such that AB is equal to AD, then the measure of angle BCD. ಯಾವುದೋ ಒಂದು ಕೊಟ್ಟಿದ್ದಾರೆ ಕ್ವೆಶನ್ನ. So whenever you come across this kind of questions, always I tell either you take and write the given what is given or try to draw the rough diagram, then it will be easy. Okay, ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ AB is equal to AC. So let us take ABC is the isosceles triangle, ಸಮದ್ವಿಬಾಹು, ಅದರಲ್ಲಿ AB ಬಾಹು is equal to AC. Then they have given BA ಬಾಹುವನ್ನು D ವರೆಗೆ ವೃದ್ಧಿಸಿದೆ. let us take, ಈಗ ಇದು ಬಿ ಎನ ಈಗ ಡಿ ವರೆಗೆ ವೃದ್ಧಿಸಿದೆ ಅಂತ ಇಟ್ಕೊಳ್ಳಿ. ಈಗ ನೀವು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ತೀರಾ ಇನ್ ದ ಬಿಗಿನಿಂಗ್. ಆವಾಗ ಏನಾಗುತ್ತೆ, ದೇ ಹ್ಯಾವ್ ಗಿವನ್ ಅ ಕಂಡೀಷನ್ ಎ ಬಿ ಈಸ್ ಈಕ್ವಲ್ ಟು ಎ ಡಿ. ಇದು ಸಾಧ್ಯನಾ ಇಲ್ಲಿ ಆಗೋಕ್ಕೆ? ಈ ಕಡೆ ನೀವು ಎಕ್ಸ್ಟೆಂಡ್ ಮಾಡಿದಾಗ ಈಗ ಎ ಬಿ ಅನ್ನೋದು ಇಷ್ಟು, ಇದು 1 centimeter ಅಂತ ತಗೊಳ್ಳಿ. ಇದನ್ನ ಎಕ್ಸ್ಟೆಂಡ್ ಮಾಡಿ ಡಿ ವರೆಗೆ ತಗೊಂಡಾಗಲೂ ಕೂಡ ಇದು ಈಕ್ವಲ್ ಆಗಿರೋಕ್ಕೆ ಸಮಾನ? ಸೊ ಸಮ ಇಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ, ಈಗ ತಕ್ಷಣ ಕ್ವೆಶನ್ ರಾಂಗ್ ಅಂತ ಅಂದ್ಕೋಬೇಡಿ. ಅದರ್ ಸೈಡ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಅಲ್ವಾ? ಸೊ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ ಅದರ್ ಸೈಡ್. ಈಗ ಎ ಬಿನ ಡಿ ವರೆಗೆ ವೃದ್ಧಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿವರೆಗೆ ವೃದ್ಧಿಸ್ಕೊಳ್ಳಿ, ಎ ಇಂದ ಡಿ ವರೆಗೆ. ದೇರ್ ಫೋರ್ ಬಿ ಎ ಇಸ್ ಈಕ್ವಲ್ ಟು ಆರ್ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಆಗುತ್ತೆ. ಆಗ ಇದು 1 centimeter ಇದೆ, 1 centimeter. ಸೊ ಇಲ್ಲಿ ಅದಕ್ಕೆ 2 ಡಾಟ್ ಲೈನ್ ಹಾಕಿದ್ದೀನಿ ಇಲ್ಲಿ ಕೂಡ. ದೆನ್ ಹಿಯರ್ ಯು ಜಾಯಿನ್ ದ ಲೈನ್ ಡಿ ಆ್ಯಂಡ್ ಸಿ. ಹಾಗೇನಾಗುತ್ತೆ, ಎ ಸಿ ಆಲ್ರೆಡಿ ಇಫ್ ಎ ಸಿ ಇಸ್ ಈಕ್ವಲ್ ಟು 10 centimeter, ಈಗ ಎ ಬಿ ಕೂಡ 10 centimeter ಆಗುತ್ತೆ. ದೇರ್ ಫೋರ್ ಎ ಡಿ ಆಲ್ಸೋ 10 centimeter. ಈಗ ಫ್ರಮ್ ದ ಟ್ರಯಾಂಗಲ್ ಎ ಡಿ ಸಿ, ಎ ಸಿ ಇಸ್ ಈಕ್ವಲ್ ಟು ಎ ಡಿ, ಅದಕ್ಕೆ ಎರಡು ಕೂಡ ಸಮವಾಗಿರುತ್ತೆ. ದೆನ್ ಫ್ರಮ್ ದ ಟೋಟಲ್ ಟ್ರಯಾಂಗಲ್ ನಾವು ವಿ ಹ್ಯಾವ್ ಟು ಫೈಂಡ್ ದ ಆ್ಯಂಗಲ್ ಆಫ್ ಬಿ ಸಿ ಡಿ. ದಿಸ್ ಟೋಟಲ್ ಆ್ಯಂಗಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವಾಟ್ ವಿ ಕ್ಯಾನ್ ಡೂ, ಯು ಕ್ಯಾನ್ write the considerations, that is angle formed at a triangle, sum of all the 3 angles in a triangle is 180 degree
ಆ್ಯಂಗಲ್ DBC plus BCD plus CDB is equal to 180 degree. ಯಾವ್ಯಾವ್ದು ವ್ಯಾಲ್ಯೂ ಆ್ಯಕ್ಚುಲಿ ಇಲ್ಲಿ ನೋಡಿ. ಸಪೋಸ್ ಇನ್ ಐಸೋಸೆಲೆಸ್ ಟ್ರಯಾಂಗಲ್ ಇದೆರಡೂ ಸೈಡ್ಸ್ ಈಕ್ವಲ್ ಆಗಿದ್ರೆ ದ ಆ್ಯಂಗಲ್ ಆಪೋಸಿಟ್ ಟು ದಿಸ್ ಟೂ ಸೈಡ್ಸ್ ವಿಲ್ ಬಿ ಈಕ್ವಲ್. ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಇದಕ್ಕೆ ಆಪೋಸಿಟ್ ಇದು. ದೆನ್ ಫಾರ್ ದ ಸೈಡ್ ಎ ಬಿಗೆ ಆಪೋಸಿಟ್ ಏನು ಎಕ್ಸ್. ಅದೇ ಥರ ಇಲ್ಲಿ ಕೂಡ ಎ ಡಿಗೆ ಎ ಡಿ ಇಸ್ ಈಕ್ವಲ್ ಟು ಎ ಸಿ. ಸೊ ಎ ಡಿನ ನಾನು ವೈ ಅಂತ ತಗೊಂಡ್ರೆ ಈ ಆ್ಯಂಗಲ್ ಫಾರ್ ದಿಸ್ ಆಪೋಸಿಟ್ ಸೈಡ್, ಇದೊಂದು ಆಪೋಸಿಟ್ ಸೈಡ್ ಕೂಡ ವೈ ಆಗಿರುತ್ತೆ. ದೇರ್ ಫೋರ್ ಎ ಸಿ ಡಿನ ವೈ ಅಂತ ತಗೊಂಡಿದ್ದೀವಿ. ದೆನ್ ಎ ಡಿ ಸಿ ಆಲ್ಸೋ ವೈ ಅಂತ ತಗೊಂಡಿದ್ದೀವಿ. ಓಕೆ, ದಟ್ಸ್ ಅ ರೀಸನ್ ವಿ ಹ್ಯಾವ್ ಟೇಕನ್ ವೈ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಡಿ ಬಿ ಸಿ ಏನು ಎಕ್ಸ್ ವ್ಯಾಲ್ಯೂ. ದೆನ್ ವಾಟ್ ಈಸ್ ವ್ಯಾಲ್ಯೂ ಬಿ ಸಿ ಡಿ, ಇಲ್ಲಿ ಎಕ್ಸ್ ಇದೆ ಇಲ್ಲಿ ವೈ ಇದೆ, ಸೊ ಎಕ್ಸ್ ಪ್ಲಸ್ ವೈ. ದೆನ್ ವಾಟ್ ಈಸ್ ಸಿ ಡಿ ಬಿ, ಇಟ್ ಇಸ್ ವೈ is equal to 180 degree. Then 2x plus 2y is equal to 180. 2 common factor ತಗೊಳ್ಳಿ. 2 into x plus y is equal to 180. On solving this, x plus y is equal to 2 ಕೆಳಗಡೆ ಬರುತ್ತೆ. Then cancelling this, x plus y together 90 degree. Therefore, we need to find out BCD. ಅದೇ value is nothing but x plus y which is equal to 90 degree. Okay, ಕ್ವಿಕ್ ಆಗಿ ಮಾಡ್ಬೋದು ಇದನ್ನು. ಬಟ್ ಈ ಥರ ಬಂದಾಗ ಕನ್ಫ್ಯೂಸ್ ಆಗಬೇಡಿ. ದ ಅದರ್ ವೇಸ್ ಆಲ್ಸೋ ಯು ಕ್ಯಾನ್ ಡೂ ಅಂತ ಚೆಕ್ ಮಾಡಿ. ಡೈವರ್ಜೆಂಟ್ ಥಿಂಕಿಂಗ್ ಬೇಕು ಇಲ್ಲಿ, ರೈಟ್? ಆನ್ ಮೂವಿಂಗ್ ಟು ಕ್ವೆಶನ್ ನಂಬರ್ 67. ಓಕೆ, ಬಿಫೋರ್ ದಟ್ ಐ ವುಡ್ ಲೈಕ್ ಟು ಟೆಲ್ ಯು ದಟ್ ನಿಮಗೆ ಈ ಥರ ವೀಡಿಯೋಸ್ಗಳು ಇಷ್ಟ ಆದರೆ ಜಸ್ಟ್ ಗಿವ್ ಅ ಲೈಕ್ ಆರ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್ ಸೊ ದಟ್ ಐ ವಿಲ್ ಕಮ್ ಟು ನೋ ದಟ್ ವೆದರ್ ಇಟ್ ಈಸ್ ಯೂಸ್ಫುಲ್ ಆರ್ ನಾಟ್. ಓಕೆ, ನಿಮ್ಮ ಕಡೆಯಿಂದ ಏನೂ ನಮಗೆ ಫೀಡ್ಬ್ಯಾಕ್ ಸಿಗದಿದ್ರೆ ದೆನ್ ಇಟ್ ಈಸ್ ಆಫ್ ನೋ ಯೂಸ್ ಆಫ್ ಟೇಕಿಂಗ್. ಒನ್ಸ್ ಫಾರ್ ಆಲ್ ಲಾಸ್ಟಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದರೆ ಇಟ್ ಈಸ್ ಡಿಫಿಕಲ್ಟ್. ಸೊ ವಾಟ್ ಆರ್ ದ ಚಾಪ್ಟರ್ಸ್ ಯು ವಾಂಟ್ ಮೀ ಟು ಕಂಟಿನ್ಯೂ, ಯು ಕ್ಯಾನ್ ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಓಕೆ, ಕ್ವೆಶ್ಚನ್ ನಂಬರ್ 67. ಆನ್ ಎ ರೋಡ್ 3 consecutive traffic lights change after 36, 42 and 72 seconds. ಒಂದು ರೋಡಲ್ಲಿ 3 ಲೈಟ್ಸ್ ಇದೆ, ಸಂಚಾರಿ ದೀಪಗಳು. ಅದು 36, 42 ಮತ್ತು 72 ಸೆಕೆಂಡ್ಸ್ಗೆ ಚೇಂಜ್ ಆಗ್ತಾ ಇರುತ್ತೆ. If the lights of the first switch is on at 9 AM, what time will they change simultaneously? ಫಸ್ಟ್ ಲೈಟ್ 9 AM ಸ್ಟಾರ್ಟ್ ಆದರೆ 3 ಕೂಡ ಸೈಮಲ್ಟೇನಿಯಸ್ ಆಗಿ ನೆಕ್ಸ್ಟ್ ಯಾವಾಗ ಚೇಂಜ್ ಆಗುತ್ತೆ? ಇಟ್ ಈಸ್ ಆಬ್ವಿಯಸ್ಲಿ ವಿ ನೋ ಕಾಮನ್ ಆಗಿ ಯಾವುದು ಆಗುತ್ತೆ. ಸೊ ಇಟ್ ಈಸ್ ಕಾಮನ್ ಅಂದಮೇಲೆ ನಮಗೆ ಗೊತ್ತೇ ಇದೆ, ಇಟ್ ಈಸ್ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ನಮಗೆ ಕಾನ್ಸೆಪ್ಟ್ ಗೊತ್ತಾಗಿರಬೇಕು. ಬಿಕಾಸ್ 3 ನಂಬರ್ಸ್ ಇಲ್ಲಿ ಈ ಥರ ಜೊತೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ದೆನ್ ಆಪ್ಷನ್ ಇದೆ. ಸೊ ಫಸ್ಟ್ ಲೈಟ್ 9 o'clock ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ದ ಆಪ್ಷನ್ಸ್ ಆರ್ 9. ಒಂದು ವೇಳೆ ಇಲ್ಲಿ ಬೇರೆ ಏನಾದರೂ ಚೇಂಜಸ್ ಇದ್ದರೆ ನೀವು ಕೂಡ ನೆಗ್ಲೆಕ್ಟೆಡ್ ದ ರಾಂಗ್ ಆನ್ಸರ್ಸ್. ಬಟ್ ಎಲ್ಲರೂ 9 ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಚೆಕ್ ಫಾರ್ ದ ಸೆಕೆಂಡ್ ಒನ್. ಟೇಕ್ LCM ಆಫ್ 36, 42 and 72. On taking LCM, you can do in any method. I have already taken enough sums based on this. Taking LCM, calculating by 3 different methods. LCM ತಗೊಂಡಾಗ 504 ಬರುತ್ತೆ. ಇಲ್ಲಿ 504 ಅನ್ನೋದು ಸೆಕೆಂಡ್ಸಲ್ಲಿದೆ. ನಮಗೆ ಇದು 9 AM ಅನ್ನೋದು ಹವರ್, ಇಷ್ಟು ಗಂಟೆಯಲ್ಲಿ ಇದು ಯು ವಿಲ್ ಗೆಟ್ ಇನ್ ದ ಮಿನಿಟ್. ದೆನ್ ಇಟ್ ಈಸ್ ಇನ್ ಸೆಕೆಂಡ್. ನಾವು ಮಿನಿಟ್ ಮತ್ತು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು ಈ ಸೆಕೆಂಡ್ಸ್ನ. 504 ಸೆಕೆಂಡ್ಸ್ ಟೋಟಲ್ ಆಗಿ ನಮಗಿರೋದನ್ನ ಡಿವೈಡ್ ಮಾಡಿ 60 ಸೆಕೆಂಡ್ಸ್ಗೆ. 504 ಡಿವೈಡೆಡ್ ಬೈ 60 ಆಗ 8 minutes and 24 seconds ನಮಗೆ ಬರುತ್ತೆ. ಸೊ ಇಲ್ಲಿ 8 ಮತ್ತು 24 ಇಲ್ಲಿದೆ. ಆಪ್ಷನ್ ನಂಬರ್ 2, 8 minutes and 24 secondsಲ್ಲಿ ನೆಕ್ಸ್ಟು 9 o'clock, 8 minutes and 24 secondsಲ್ಲಿ ಆಲ್ ದ 3 ಲೈಟ್ ಸೈಮಲ್ಟೇನಿಯಸ್ಲಿ ನೆಕ್ಸ್ಟು ಪುನಃ ಬದಲಾಗುತ್ತೆ. ಓಕೆ, ಸೊ ಯಾವುದೇ ನೀವು ಈ ಥರ 3 ನಂಬರ್ಸ್ ಬಂದಿದ್ದರೆ ನಿಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೇಕಾ ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬೇಕಾ ಅಂತ ನೋಡ್ಕೊಳ್ಳಿ. ಅಲ್ಲಿ ಕಾಮನ್ ಅಂತ ಕೇಳಿದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 68. The P by Q, that is P comma Q belongs to Z and where Q is not equal 0. This form of 1.999 dot dot dot. So this is the recurring decimal ಅಂತ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಟ್ ಕಂಟಿನ್ಯೂಸ್, ಈ 1.999 ಅನ್ನೋದು ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇರುತ್ತೆ. 99999 ರೆಕರಿಂಗ್ ಡೆಸಿಮಲ್, ಇದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಇದದ್ದು P by Qನ ರೂಪ. ಇದನ್ನು ಹೇಗೆ ಮಾಡೋದು ನೀವು ಬರೀಬೋದು P by Qನ ರೂಪದಲ್ಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 69. The roots of the equation x square minus 2ax plus b square is equal to 0 are equal if ಈ ರೂಟ್ಸ್ ಆಫ್ ದಿ ಈಕ್ವೇಷನ್ ಈಕ್ವಲ್ ಆಗಿದ್ದರೆ
ನಮಗೆ ಯಾವುದು ಆನ್ಸರ್ ಇಲ್ಲಿ ಕರೆಕ್ಟಾಗಿದೆ. ಸೊ ನಮಗೆ ಅಬ್ವಿಯಸ್ಲಿ ಗೊತ್ತಿದೆ ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪಲ್ಲಿ. ಸೊ ವಿ ಕ್ಯಾನ್ ಕಂಪೇರ್ ದಿಸ್ ಇಕ್ವೇಷನ್ x² - 2ax + b² = 0. ಈ ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಆಗ ಯಾವುದು ಸಮ ಅಂತ, ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಇದೆ ಅಂತ. ಸೊ ಯು ಕ್ಯಾನ್ ಕಂಪೇರ್ ದಿಸ್ ಗಿವನ್ ಇಕ್ವೇಷನ್ ಇನ್ ಫಾರ್ಮ್ ಆಫ್ ax² + bx + c = 0. ಕ್ವಾಡ್ರಾಟಿಕ್ ಇಕ್ವೇಷನ್ನ ಬರ್ಕೊಳ್ಳಿ. ಸೊ ಇನ್ ಪ್ಲೇಸ್ ಆಫ್ a ವಾಟ್ ವಿ ಗೆಟ್ ಹಿಯರ್, a ಪ್ಲೇಸಲ್ಲಿ 1 ಇದೆ. ಸೊ ಇನ್ ಪ್ಲೇಸ್ ಆಫ್ b, x ಪ್ಲೇಸಲ್ಲಿ x ಇದೆ, b ಪ್ಲೇಸಲ್ಲಿ ಏನಿದೆ -2a. ಇನ್ ಪ್ಲೇಸ್ ಆಫ್ c ವಿ ಹ್ಯಾವ್ b² ಇದೆ. ದೆನ್ ವಿ ನೋ ದ್ಯಾಟ್ ಡೆಲ್ಟಾ ಇಸ್ ಈಕ್ವಲ್ ಟು b² - 4ac. ಇದು ರೂಟ್ದು. ಇಫ್ ದ ರೂಟ್ಸ್ ಆರ್ ಈಕ್ವಲ್ ವಿಚ್ ಇಸ್ ಈಕ್ವಲ್ ಟು 0, ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತ ವಿ ನೋ ದ ಕಂಡೀಷನ್ ಅಲ್ವಾ. ದೆನ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ b, a and c here. b is -2a whole square minus 4 into a value is 1 into c value is b². ಸಬ್ಸ್ಟಿಟ್ಯೂಟ್ ಮಾಡಿ is equal to 0 because they have given the condition roots are equal ಅಂತ, ಅದಕ್ಕೆ is equal to 0 ಅಂತ. Then on solving this 2a -2a whole square, so that gives us 4a² minus ಇದನ್ನ ಸಾಲ್ವ್ ಮಾಡಿದಾಗ -4b². Then common factor is 4, a² minus b² which is equal to a² minus b² is equal to 0. Then a² is equal to b². a is equal to square root of b². What is the value of square root of b²? Square root cancel ಆಗುತ್ತೆ. a is equal to +or - b. Option number 1, a is equal to +or - b is the right answer. ಓಕೆ, ಒಂದು ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ ನಮಗೆ. ಡೈರೆಕ್ಟಾಗಿ ಯು ಕ್ಯಾಲ್ಕುಲೇಟ್ ದ ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಇಲ್ಲಿ ಕೇಳಬಹುದು. ಬಟ್ ಚಾನ್ಸಸ್ ಆರ್ ದೇರ್ ಟು ಗೋ ಫಾರ್ ದ ಹೈಯರ್ ಲೆವೆಲ್. ನೆಕ್ಸ್ಟ್ ಕ್ವೆಶನ್ ನಂಬರ್ 70. ಇಫ್ 3a is equal to ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 6 0 -9 -3, ದೆನ್ -2a ವ್ಯಾಲ್ಯೂ ಇಸ್ ಈಕ್ವಲ್ ಟು, ತುಂಬ ಈಸಿ ಕಾನ್ಸೆಪ್ಟ್ ಇದು ಆ್ಯಕ್ಚುಲಿ ಮ್ಯಾಟ್ರಿಸಸಲ್ಲಿ. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್. ಆಲ್ರೆಡಿ ಐ ಹ್ಯಾವ್ ಟೇಕನ್ ಅ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಟ್ರಿಸಸ್ ಮತ್ತು ಅಡಿಷನ್ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಮಾಡಿದ್ದೀನಿ. ಮಲ್ಟಿಪ್ಲಿಕೇಶನ್ ವಿತ್ ದ ಸ್ಮಾಲೆಸ್ಟ್ ಟರ್ಮ್ಸ್ ಆ್ಯಂಡ್ ಡಿವಿಷನ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಫಾರ್ Hstr ಎಕ್ಸಾಮ್ಸ್ಗೆ. ಓಕೆ, ಬೇಸಿಕ್ ಕಾನ್ಸೆಪ್ಟ್ಸ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ಅಪ್ ದ ಕ್ಲಾಸ್. ಸೊ ಇಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟಿರಲಿ, ಫಸ್ಟ್ ವಿ ವಾಂಟ್ ದ ವ್ಯಾಲ್ಯೂ ಆಫ್ ಎ, ದೆನ್ ಓನ್ಲಿ -2a ಕಂಡಿಡಿಕೆ ಈಸಿ ಇದೆ. ಸೊ ಇಲ್ಲಿ 3a is equal to ಇಷ್ಟು ವ್ಯಾಲ್ಯೂ ಮ್ಯಾಟ್ರಿಸಸ್. ವಾಟ್ ಈಸ್ ಎ ವ್ಯಾಲ್ಯೂ? ಈಚ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್ ಒಳಗಡೆ ಇರುವ ಎಲಿಮೆಂಟ್ಸ್ನಲ್ಲಿ ಈ 3ಇಂದ ಡಿವೈಡ್ ಮಾಡಿ. 6/3, 0/3, -9/3, -3/3. ಆ್ಯಕ್ಚುಲಿ ಇನ್ ದ ಎಕ್ಸಾಮ್ ಇಷ್ಟು ಮಾಡ್ತಾ ಕೂತ್ಕೋಬೇಡಿ. ಓಕೆ, ಡೈರೆಕ್ಟಾಗಿ ಯು ಕ್ಯಾನ್ ಡೂ ಇಟ್. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಲ್ವಾ, ಅದಕ್ಕೆ ಬೇಗ ಬೇಗ ಮಾಡ್ಕೋಬೋದು. ಸೊ 6/3 ಅಂದರೆ ಯು ಗೆಟ್ 2. ದೆನ್ 0/3 is 0, -9/3 ವ್ಯಾಲ್ಯೂ is -3, -3/3 ಅಂದರೆ -1. ವಿ ಗಾಟ್ ದ ವ್ಯಾಲ್ಯೂ ಆಫ್ ಎ. ಈಗ ವಿ ವಾಂಟ್ ದ ವ್ಯಾಲ್ಯೂ ಆಫ್ -2a. ಸೊ -2 ಇಂಟು ಎನ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಇದಕ್ಕೆ -2ನ ಹೊರಗಡೆ ಬರ್ಕೊಳ್ಳಿ. ಸೊ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ -2 2s are 4 ಬರುತ್ತೆ. ಇದು ಕೂಡ ಯು ಕ್ಯಾನ್ ಸ್ಕಿಪ್ ಇಟ್. ಐ ಜಸ್ಟ್ ವಾಂಟೆಡ್ ಟು ಶೋ ದಟ್ ಹೌ ವಿ ಗೆಟ್. ಈಗ ಎ ವ್ಯಾಲ್ಯೂ ಜೊತೆಗೆ -2ನ ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ ಈಚ್ ಟರ್ಮ್ 2 ಇಂಟು -2, 0 ಇಂಟು -2, -3 ಇಂಟು -2, -1 ಇಂಟು -2. ಇದು ಬೇಕಾಗಿಲ್ಲ ಎಕ್ಸಾಮಲ್ಲಿ, ಯು ಕ್ಯಾನ್ ಡೈರೆಕ್ಟ್ಲಿ ಡೂ ಇಟ್. ಸೊ minus into plus is minus, 2 2s are 4, -2 into 0 is 0, minus into minus is plus, 2 3s are 6, minus into minus is plus, so 2 1s are 2. ಸೊ ನಿಮಗೆ ಫಸ್ಟ್ ಒನ್ ಯಾವುದಾದ್ರು ಗೊತ್ತಾಗ್ಬಿಟ್ರೆ ಇಲ್ಲಿ -4 0 ಅಂತ ಗೊತ್ತಾದರೆ ಆಪ್ಷನ್ ನಂಬರ್ ಎಲ್ಲಿದೆ, -4 0 6, 2. ಆಪ್ಷನ್ ನಂಬರ್ 3 is the right answer. ಓಕೆ, ವೈಲ್ ಡೂಯಿಂಗ್ ದಿಸ್ ಓನ್ಲಿ ವಿಲ್ ಕಮ್ ಟು ನೋ. ಒಂದು 2 ಸ್ಟೆಪ್ಸ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಓ ಇದೇ ಆಪ್ಷನ್ ಅಂತ. ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಮ್ಯಾಟ್ರಿಸಸಲ್ಲಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 71. The length of each side of a square is equal to the length of equal sides of an isosceles right angle triangle. Then the area of the square is how many times the area of a triangle? ಅಂದರೆ ಒಂದು ಲಂಬಕೋನ ಸಮದ್ವಿಬಾಹು ತ್ರಿಭುಜದ ಸಮಬಾಹುಗಳ ಅಳತೆಗೆ ಅನುಗುಣವಾಗಿ ಒಂದು ಸ್ಕ್ವೇರ್ನ ರಚಿಸಿದ್ದಾರೆ. ಈಗ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದರೆ ಒಂದು ಲಂಬಕೋನದ್ದು 90 ಡಿಗ್ರಿಲಿದೆ ಮತ್ತು ಸಮದ್ವಿಬಾಹು ತ್ರಿಭುಜ. ಸೊ ಇದು ಈ 2 ಸೈಡ್ಸ್ ಈಕ್ವಲ್ ಅಂತ ತಗೊಳ್ಳಿ. ಇದು ಎ ಅಂತ ತೊಗೊಂಡು ಇದು ಎ. ಸೊ ಅಕಾರ್ಡಿಂಗ್ ಟು ದಿಸ್ ಮೆಷರ್ಮೆಂಟ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಒಂದು ವರ್ಗವನ್ನು ರಚಿಸಿದ್ದಾರೆ, ಒಂದು ಸ್ಕ್ವೇರ್ ಅಂದಮೇಲೆ ಏನಾಗಿರುತ್ತೆ, ಎಲ್ಲ ಸೈಡ್ಸ್ ಕೂಡ ನಮಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಎ ಅಂದರೆ ಇಲ್ಲಿ ಕೂಡ ಎ ಎಲ್ಲ ಸೈಡ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಇಫ್ ಐ ಡ್ರಾ ಡಯಾಗ್ನಲ್ ಈ ಸ್ಕ್ವೇರ್ಗೆ ಏನಾಗುತ್ತೆ ನಮಗೆ, ವಿ ಗೆಟ್ ಅ
ರೈಟ್ ಆ್ಯಂಗಲ್ ಟ್ರಯಾಂಗಲ್, ಈ ಲಂಬಕೋನ ತ್ರಿಭುಜ ಸಿಗುತ್ತೆ, ಇಲ್ಲಿ ಎ ಈಕ್ವಲ್ ಆಗಿರುತ್ತೆ. ಸೊ ಇದಕ್ಕೆ ಅನುಗುಣವಾಗಿ ತಾನೇ ರಚಿಸಿದ್ದಾರೆ. ಸೊ ಹಾಗಾದರೆ ಇಟ್ ಈಸ್ ಈ ಟ್ರಯಾಂಗಲ್ ಇಸ್ ಡಿವೈಡಿಂಗ್ ಸ್ಕ್ವೈರ್ ಇಂಟು 2 ಈಕ್ವಲ್ ಹಾಫ್ಸ್. ಇಲ್ಲಿ ಒಂದು ಪಾರ್ಟ್ ಇದೆ, ಇಲ್ಲಿ ಒಂದು ಪಾರ್ಟು, ಸೊ ಎರಡರಷ್ಟು. ಸೊ ಒಂದು ಟ್ರಯಾಂಗಲ್ದು ದೇ ಹ್ಯಾವ್ ಆಸ್ಡ್ ಚೆಕ್ಔಟ್ ವಿತ್ ವರ್ಗದ ವಿಸ್ತೀರ್ಣವು ತ್ರಿಭುಜದ ವಿಸ್ತೀರ್ಣದ ಎಷ್ಟರದಿದೆ. ಅಂದರೆ ಈ ಸ್ಕ್ವಯರ್ದು ದ ಏರಿಯಾ ಆಫ್ ಎ ಸ್ಕ್ವೈರ್ ಇಸ್ ಹೌ ಮೆನಿ ಟೈಮ್ಸ್ ದ ಏರಿಯಾ ಆಫ್ ಎ ಟ್ರಯಾಂಗಲ್. ಈಗ ಏರಿಯಾ ಆಫ್ ಎ ಟ್ರಯಾಂಗಲ್ 1 ಟೈಮ್ಸು, ಇಲ್ಲಿ 2 ಟೈಮ್ಸು. 2 ಟೈಮ್ಸ್ ಏರಿಯಾ ಆಫ್ ಟ್ರಯಾಂಗಲ್ನ ಬರೆದಾಗ ನಿಮಗೆ ಈ ಸ್ಕ್ವಯರ್ ಇಸ್ ಈಕ್ವಲ್. ಸೊ ಎರಡರಷ್ಟು ಇರುತ್ತದೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದ ಕ್ವೆಶನ್. ಇದು ಎರಡರಷ್ಟು ಇರ್ತದೆ. And moving to question number 72. If the mean of a and 1 by a is p, then mean of a cube and 1 by a cube is ಏನು ಅಂದರೆ ಎ ಮತ್ತು 1 by ಎದು ಮಾಧ್ಯಮ ಪಿ ಆಗಿರುತ್ತೆ. ಹಾಗಾದರೆ 1 by a ಮತ್ತು ಎ ಕ್ಯೂಬ್, 1 by a ಕ್ಯೂಬ್ ಮತ್ತು ಎ ಕ್ಯೂಬ್ಗಳ ಮಾಧ್ಯಮ ಎಷ್ಟಿದೆ ಅಂತ. ಸೊ ಲೆಟ್ ಅಸ್ ರೈಟ್ ಡೌನ್. ಈ ಥರ ಕ್ವೆಶನ್ಸ್ ಬಂದಾಗ ರೈಟ್ ದ ಗಿವನ್ ಪ್ರಾಪರ್ಲಿ, ದೆನ್ ಬೇಸಿಕ್ ಆಲ್ಜಿಬ್ರಿಕಲ್ ಕಾನ್ಸೆಪ್ಟ್ಸು ರಿಮೈನಿಂಗ್ ಎಲ್ಲ ಬಂದುಬಿಡುತ್ತೆ. ಈಗ ಮೀನ್ ಆಫ್ ಎ ಆ್ಯಂಡ್ 1 by a, ಸೊ ಎ ಪ್ಲಸ್ 1 by a ಡಿವೈಡೆಡ್ ಬೈ 2. 2 ಟರ್ಮ್ಸ್ ಇದ್ದರೆ ಡಿವೈಡ್ ಬೈ 2, 3 ಟರ್ಮ್ಸ್ ಅದೇ ಮೀನ್ಸ್ ಡಿವೈಡ್ ಬೈ 3, ದಟ್ಸ್ ಆಲ್, ವಿಚ್ ಇಸ್ ಈಕ್ವಲ್ ಟು ಪಿ. ದೆನ್ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಡಿವೈಡೆಡ್ ಬೈ 2. ಇದ್ರದ್ದು ಮೀನ್ ಕಂಡುಹಿಡಿಬೇಕು. ಸೊ ಯು ಕ್ಯಾನ್ ಶಿಫ್ಟ್ ದಿಸ್ 2 ಟು ದ ಅದರ್ ಸೈಡ್, ಕ್ರಾಸ್ ಮಲ್ಟಿಪ್ಲೈ, ದೆನ್ ಯು ವಿಲ್ ಗೆಟ್ ದಿಸ್ a plus 1 by a is equal to 2p. Then you can cube on both the sides. ಈಗ ಈ ಈಕ್ವೇಷನ್ ಡೈರೆಕ್ಟಾಗಿ ಕ್ಯೂಬ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಕ್ಯೂಬ್ ದಿಸ್ ಆಲ್ಸೋ, ನೋ ಪ್ರಾಬ್ಲಮ್, ಎನಿ ಒನ್ ನೀವು ಮಾಡ್ಕೊಂಡು ಹೋಗಿ. ಸೊ ಆನ್ ಕ್ಯೂಬಿಂಗ್ ದಿಸ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ದೆನ್ ಯು ವಿಲ್ ಗೆಟ್ ದ ಆನ್ಸರ್ ಹಿಯರ್. ಯು ಕ್ಯಾನ್ ಟೇಕ್ 2 ಕ್ಯೂಬ್ ಅಂದರೆ 2 ಇಂಟು 2 ಇಂಟು 2, ದಟ್ ಈಸ್ 8 ಇಂಟು ಪಿ ಕ್ಯೂಬ್. ದೆನ್ ಆನ್ ರೀಅರೇಂಜಿಂಗ್ ಕ್ಯಾನ್ಸಲ್ ಮಾಡೋಲ್ಲ, ಕ್ಯಾನ್ಸಲ್ ಮಾಡಿ ರೀಅರೇಂಜ್ ಮಾಡಿ, ದೆನ್ ಯು ಕ್ಯಾನ್ ಸಾಲ್ವ್ ಬೇಸಿಕ್ ಆಲ್ಜಿಬ್ರಿಕಲ್ ಕಾನ್ಸೆಪ್ಟನ್ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ತಾ ಬಂದಾಗ ಯು ಕ್ಯಾನ್ ಜಸ್ಟ್ ಕೀಪ್ ದಿಸ್ ಎ ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಓನ್ಲಿ. ಅದು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಆಗ ಬಿಕಾಸ್ ವಿ ವಾಂಟ್ ದಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಈಗ ಇಲ್ಲಿ ವಿ ವಾಂಟ್ ದ 2 ಟು ಬಿ ಕಾಮನ್, ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ದ ಡಿನಾಮಿನೇಟರ್ ಅಲ್ವಾ. ಸೊ ಯು ಟೇಕ್ 2 ಆ್ಯಸ್ ಕಾಮನ್, ದೆನ್ ಹಿಯರ್ ಇಟ್ ಈಸ್ ಪಿ ಆಫ್ 4p² - 3 ನಿಮಗೆ ರಿಮೈನ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿಗಷ್ಟು ಗೊತ್ತಾಗ್ಬಿಟ್ರೆ ನಮಗೆ ಬೇಸಿಕ್ ಆಲ್ಜಿಬ್ರಿಕಲ್ ಕಾನ್ಸೆಪ್ಟ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಆಪ್ಷನ್ ನಂಬರ್ 2 p ಇಂಟು 4p² - 3 ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಡಿವೈಡ್ ಬೈ 2 ಅಂತ. ಸೊ ಬಿ ಕೇರ್ಫುಲ್ ವಿತ್ ದ ಆನ್ಸರ್ಸ್. ಕೆಲವೊಮ್ಮೆ ಈ ಥರ ಸಿಮಿಲರ್ ಆನ್ಸರ್ಸ್ ಕೊಟ್ಟಿದ್ದಾಗ ಆಲ್ಮೋಸ್ಟ್ ಸ್ಮಾಲ್ ಚೇಂಜಸ್ ಇರುತ್ತೆ. ದೆನ್ ಯು ಕ್ಯಾನ್ ಗೆಸ್ ಇಟ್, ಓಕೆ ಇದಾಗಿರ್ಬೋದು ಅಂತ ಗೆಸ್ ಮಾಡ್ಕೋಬೋದು. ಬಟ್ ಹಿಯರ್ ಮ್ಯಾಥಮೆಟಿಕ್ಸ್ ಇಫ್ ಯು ಸಾಲ್ವ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್ ಓನ್ಲಿ, ಪ್ರೊವೈಡೆಡ್ ದಟ್ ಕ್ವೆಶನ್ ಇಸ್ ಕರೆಕ್ಟಾಗಿ ಕೊಟ್ಟಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. Moving to question number 73. If the average of A, B, C is 1 greater than that of A and B, then the value of C. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ಈ ಥರ ಲೆಂತಿ ಕ್ವೆಶನ್ಸ್ ಕೊಟ್ಟಿದ್ದಾಗಲೂ ಕೂಡ ರೈಟ್ ಡೌನ್ ದ ಗಿವನ್, ಆಗ ನಿಮಗೆ ಈಸಿ ಆಗುತ್ತೆ. ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ರಿಪೀಟ್ಲಿ ಟೆಲಿಂಗ್. ಎ ಬಿ ಸಿಗಳ ಸರಾಸರಿಯು ಎ ಮತ್ತು ಬಿಗಳ ಸರಾಸರಿಗಿಂತ 1 ಹೆಚ್ಚಾಗಿದೆ. ಸೊ ಸಮ್ವೇ ದ ಆನ್ಸರ್ ವಿಲ್ ಬಿ, ಇಲ್ಲಿಗೆ ಆನ್ಸರ್ ಕೊಟ್ಟಿದ್ದಾದರೆ ಸಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ವಿ ನೀಡ್ ಟು ಗೆಟ್ ದ ಸಿ ವ್ಯಾಲ್ಯೂ, ದಟ್ ಯು ಹ್ಯಾವ್ ಟು ಬಿ ಕ್ಲಿಯರ್. ಇನ್ ದ ಈಕ್ವೇಷನಲ್ಲಿ ಏನೋ ಮಾಡಿದರೂ ನಿಮಗೆ ಸಿ ಸಬ್ಜೆಕ್ಟ್ ಆದ ಫಾರ್ಮುಲಾ ಬರಬೇಕು. ಓಕೆ, ಸಿನ ಬೆಲೆ ಎ ಮತ್ತು ಬಿಗಳ ಸರಾಸರಿಗಿಂತ, ಅಂದರೆ ಎ ಪ್ಲಸ್ ಬಿ ಇದು ಸರಾಸರಿ ಅಂದರೆ ಏನು, ಡಿವೈಡೆಡ್ ಬೈ 2, ಎ ಪ್ಲಸ್ ಬಿ ಬೈ 2 ಗಿಂತ ಎಷ್ಟು ಹೆಚ್ಚಾಗಿದೆ, 3 ಹೆಚ್ಚಾಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ ಅಥವಾ ಈಕ್ವಲ್ ಆಗಿದೆಯಾ ಅಂತ ನೋಡಬೇಕು. So here the average mean of A, B, C is 1 greater than that of A and B. ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ದ ಆವ್ರೇಜ್ ಮೀನ್ ಅಂದರೆ A ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 3 ವಿಚ್ ಇಸ್ ಈಕ್ವಲ್ ಟು ಈ ಆವ್ರೇಜ್ಗಿಂತ 1 ಹೆಚ್ಚಾಗಿದೆ. ಎ ಪ್ಲಸ್ ಬಿ ಆವ್ರೇಜ್ ಎಷ್ಟು, ಎ ಪ್ಲಸ್ ಬಿ ಬೈ 2 ಪ್ಲಸ್ 1 ಅಷ್ಟೇ. ದೆನ್ ಇಷ್ಟು ನೀವು ಕರೆಕ್ಟಾಗಿ ಬರೆದ್ರೆ ರಿಮೈನಿಂಗ್ ಆ್ಯಂಡ್ ಆಲ್ ಬೇಸಿಕ್ ಅಲ್ಜಿಬ್ರಾ. ಟೇಕ್ ಎಲ್ ಸಿ ಎಮ್, ನೀವು ಎಲ್ ಸಿ ಎಮ್ ತೊಗೊಂಡು ಮಾಡಿ, ಯು ವಿಲ್ ಗೆಟ್ ದಿಸ್. ದೆನ್ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಕ್ರಾಸ್ ಮಲ್ಟಿಪ್ಲೈ 2 ಇಂದ ಇದನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 3 ಇಂದ ರೈಟ್ ಹ್ಯಾಂಡ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದೆನ್ ಜಸ್ಟ್ ಸಾಲ್ವ್ ಇಟ್ ಆ್ಯಂಡ್ ಗೋಯಿಂಗ್ ಆನ್ ಸಾಲ್ವಿಂಗ್. ಟೇಕ್ ಸಿ ಎಸ್ ಕಾಮನ್, ಎಲ್ಲಾದರೂ ನಿಮಗೆ ಕಾಮನ್ ಫ್ಯಾಕ್ಟರ್ ಸಿ ಬರುತ್ತಾ ಅಂತ ನೋಡ್ಕೊಳ್ಳಿ. ಸಿನ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬನ್ನಿ, ದೆನ್ ಯು ವಿಲ್ ಗೆಟ್ ದಿಸ್ c - 3 is equal to a plus b by 2 ಅಂತ. ಸೊ ಟೇಕ್ ದ ವ್ಯಾಲ್ಯೂ ಆಫ್ ಸಿ, ಟೇಕ್
3 to the other side. At last you arrive at this equation. C is equal to a plus b by 2 plus 3. ಅಂದರೆ ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಇಲ್ಲಿ a plus b by 2 plus 3. ಅಂದರೆ a ಮತ್ತು bಗಳ ಸರಾಸರಿಗಿಂತ 3 ಹೆಚ್ಚಾಗಿದೆ. ಆಪ್ಷನ್ ನಂಬರ್ 1, ಇಟ್ ಈಸ್ ಸಿ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 3 ಬೈ ದ ಆ್ಯಾವ್ರೇಜ್ ಆಫ್ ಎ ಆ್ಯಂಡ್ ಬಿ ಅಷ್ಟೇ. ಓಕೆ, ಸೊ ಯಾವುದು ಕಂಡುಹಿಡಿಬೇಕು ಅನ್ನೋದನ್ನ ಕ್ವೆಶನ್ ಮಾರ್ಕ್ ಕ್ಲಿಯರಾಗಿ ನೀವು ಟೈಮ್ ಮಾಡಿಕೊಂಡು ಸ್ವಲ್ಪ ಸೇವ್ ಮಾಡಿಕೊಂಡು ನೀವು ಮಾಡ್ಬೋದು. ದೆನ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ನಂಬರ್ 74. ಇಟ್ ಈಸ್ ಫ್ರಮ್ ಮ್ಯಾಟ್ರಿಸಸ್. ಈಸಿ ಕ್ವೆಶನ್ಸ್ ಇದೆ. ದ ವ್ಯಾಲ್ಯೂ ಇಫ್ ಎ ಈಸ್ ಈಕ್ವಲ್ ಟು 1 0 0 1 ದೆನ್ ಎ ಸ್ಕ್ವೈರ್ ಕ್ರಾಸ್ ಎ ಸ್ಕ್ವೈರ್. ಸೊ ದಿಸ್ ಇಸ್ ಅ ಯೂನಿಟ್ ಮ್ಯಾಟ್ರಿಕ್ಸ್, ರೈಟ್? ಈ ಥರ ನಿಮಗೆ ಡಯಾಗ್ನಲ್ ಯೂನಿಟ್ ಬಂದಾಗ ನಿಮಗೆ ಆನ್ಸರ್ ಎಷ್ಟೇ ಸಲ ನೀವು ಮಲ್ಟಿಪ್ಲೈ ಮಾಡಿದ್ರು ಕೂಡ ಯು ವಿಲ್ ಗೆಟ್ ದ ಆನ್ಸರ್ ದಿಸ್ ಒನ್ಲಿ. ಅದು ಸೇಮ್ ನಿಮಗೆ ಗೊತ್ತಿದ್ರೆ ಕಾನ್ಸೆಪ್ಟ್ ಯು ಕ್ಯಾನ್ ಗೋ ಹೆಡ್. ಇಲ್ಲ ಅಂತ ಹೇಳಿದ್ರೆ ಲೆಟ್ ಅಸ್ ವೆರಿಫೈ ದಿಸ್ ಇಸ್ ಅಂಡರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ವಿ ನೀಡ್ ಟು ಫೈಂಡ್ ಔಟ್ ಫಸ್ಟ್ ಎ ಸ್ಕ್ವೇರ್. ಸೊ ಇದನ್ನ ಸೇಮ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಎ ಸ್ಕ್ವೇರ್ ವ್ಯಾಲ್ಯೂ ಬರುತ್ತೆ. ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಷ್ಟೇ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಬರೀರಿ. ದೆನ್ ದಿಸ್ ಒನ್ ಹೌ ಟು ಮಲ್ಟಿಪ್ಲೈ. ಸೊ ಹಿಯರ್ ಐ ಹ್ಯಾವ್ ರಿಟನ್ ದ ಸಿಂಬಲ್ಸ್. First you need to take the first row, multiply with the first column, write it down. Then second row, multiply with the first column, write it. If there are 3 rows, third one, first column, ashte. Then all the rows with the second column. Then all the rows with the third column. It goes like this. Okay, easy ide. Yenilla illi 1 into 1 plus second 0 into 0. So first row with the first column ಆಯಿತಾ? ಎಲ್ಲಿ ಬರಿಬೇಕು? ಡೌನಲ್ಲಿ ಬರಿಬೇಕು, ಇಲ್ಲಿ ಫಸ್ಟ್ ಲೈನಲ್ಲಿ. ದೆನ್ ಸೆಕೆಂಡ್ ರೋ ವಿತ್ ದ ಫಸ್ಟ್ ಕಾಲಮ್ 0 ಇಂಟು 1, ಓಕೆ, ಪ್ಲಸ್ 1 ಇಂಟು 0. ಅಂದರೆ ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆಯಿತಾ? ವೇರ್ ವಿ ಹ್ಯಾವ್ ಟು ರೈಟ್ ಇಟ್ ಡೌನ್ ಓನ್ಲಿ ಹಿಯರ್. ದಿಸ್ ಓನ್ಲಿ 2 rows ವಿ ಹ್ಯಾವ್. ಸೊ ಓವರ್. ನೆಕ್ಸ್ಟ್ ಸೆಕೆಂಡ್ ಲೈನ್ಗೆ ಹೇಗೆ ಬರಿಬೇಕು? first row into second column, second row into second column. So 1 into 0 plus 0 into 1. Then 0 into 0 plus 1 into 1. Ashte. So for more references, I will take the classes again if you have confusions in this. So ಹಾಗೆ ಮಾಡಿದಾಗ I am solving this 1 into 1 is 1, 0 into 0 is 0, 1 into 0 0 ಬರುತ್ತೆ, ಇಲ್ಲಿ ಕೂಡ 0. Then here you have 0, here 0, 0, here plus 1 into 1 is 1. So add ಮಾಡಿದಾಗ 1 plus 0 is 1, here 0, here 0, here 1, 1 0 0 1. You got the value of a square. Again you need to find out a square into a square. So 1 0 0 1, 1 0 0 1. Don't sit and multiply here. ನಾವು ಸೇಮ್ ಮಲ್ಟಿಪ್ಲೈ ಮಾಡಿದಾಗ ಇದೇ ಬಂದಿತ್ತು ಆನ್ಸರ್. ವಾಟ್ ಇಸ್ ದ ಆನ್ಸರ್? 1 0 0 1. ನೀವು ಅಗೇನ್ ಯು ಮಲ್ಟಿಪ್ಲೈ ವಿತ್ ದ ಸೇಮ್, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಸೊ ಈ ಥರ ನೀವು ಸ್ಕ್ವೈರ್ ಮ್ಯಾಟ್ರಿಕ್ಸ್ ಬಂದು ಇಫ್ ಇಟ್ ಈಸ್ ಅ ಯೂನಿಟ್ ಮ್ಯಾಟ್ರಿಕ್ಸ್ ಈ ಥರ ಇದ್ದಾಗ ಆನ್ಸರ್ ಇದೇ ಬರುತ್ತೆ. ಓಕೆ, ಈಸಿ ಆನ್ಸರ್, ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. Next question number 75. A student is declared to have passed in SLC examination if he passes in all the subjects. Then number of ways in which student can fail. ಸೊ ಒಂದು ಎಕ್ಸಾಮ್ಸಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ ಉತ್ತೀರ್ಣಗಳು ಎಲ್ಲ 6 ವಿಷಯಗಳಲ್ಲಿ ಪಾಸ್ ಆಗಬೇಕು. ಹಾಗಾದರೆ ಅಂದರೆ 6 ಸಬ್ಜೆಕ್ಟ್ಸ್ ಇದೆ. ಸಬ್ಜೆಕ್ಟ್ 1 2 3 4 5 6 ಸಬ್ಜೆಕ್ಟಲ್ಲಿ ಇವನು ಎಲ್ಲ 6 ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾನೆ. ಹಾಗಾದರೆ ಅವನು ಅನುತ್ತೀರ್ಣರಾಗಬೇಕಾದ್ರೆ ಇಫ್ ಹಿ ಈಸ್ ಫೇಲಿಂಗ್, ದೆನ್ ನಂಬರ್ ಆಫ್ ವೇಸ್ ದಟ್ ಹಿ ಕ್ಯಾನ್ ಫೇಲ್. ಸೊ ಇದನ್ನ ಡೈರೆಕ್ಟಾಗಿ ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಈಗ ಇದು ಪಾಸ್ ಆಗಿದೆ. ಸೊ ಇದರಲ್ಲಿ ಏನು ಮಾಡ್ಬೋದು? ಫಸ್ಟ್ ಸಬ್ಜೆಕ್ಟ್ ಇದರಲ್ಲಿ 2 ways, ಒಂದು ಪಾಸ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು, ಪಾಸ್ ಅಥವಾ ಫೇಲ್. ಸೊ ಫಸ್ಟ್ ಸಬ್ಜೆಕ್ಟಲ್ಲಿ 2 ways, ಸೆಕೆಂಡ್ ಸಬ್ಜೆಕ್ಟಲ್ಲಿ ಕೂಡ ಪಾಸ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು, ಇಲ್ಲಿ 2 ways ಇದೆ. ಥರ್ಡಲ್ಲಿ ಕೂಡ 2 ways. Multiply all this, so you will get the number of ways whether he can pass or fail. ಎರಡು ಕೂಡ ಸಿಕ್ಬಿಡುತ್ತೆ if you multiply all this. That is nothing but 2 to the power of n. ಈಗ ಎಷ್ಟು ಸಲ ಹೇಗೆ ಫೇಲ್ ಆಗ್ಬೋದು? he can only fail only once ಅಲ್ವಾ? ಮೀನ್ಸ್ ಎನಿ 1 ಸಬ್ಜೆಕ್ಟಲ್ಲಿ ಇಫ್ ಹಿ ಫೇಲ್ಸ್ ಆಲ್ಸೋ ಅದು ಫೇಲ್ ಅಂತಲೇ ಕನ್ಸಿಡರ್. ಈಗ 3 ಸಬ್ಜೆಕ್ಟಲ್ಲಿ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಚಾನ್ಸಸ್ ಇದೆ ಫೇಲ್ ಆಗೋಕ್ಕೆ? ಐದರ್ ಈ ಕ್ಯಾನ್ ಪಾಸ್ ಇನ್ ಆಲ್ ದ 5 ಸಬ್ಜೆಕ್ಟ್, 1 ಸಬ್ಜೆಕ್ಟಲ್ಲಿ ಫೇಲ್ ಆಗ್ಬೋದು, ಅಥವಾ ಈ ಫಸ್ಟ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಇದರಲ್ಲೇ ಪಾಸ್ ಆಗ್ಬೋದು, ಅಥವಾ ಫಸ್ಟ್ ಒನ್ ಸೆಕೆಂಡ್ ಒನ್ನಲ್ಲಿ ಫೇಲ್ ಆಗಿ ಇದರಲ್ಲೇ ಪಾಸ್ ಆಗ್ಬೋದು. ಸೊ ಹಾಗೆ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಇಟ್ ಮೇ ಟೇಕ್
ಎಕ್ಸಾಮ್ ಮುಗಿದ್ರೂ ಕೂಡ ನಮಗೆ ಆನ್ಸರ್ ಮಾಡೋಕ್ಕೆ ಆಗಲ್ಲ. ಸೊ ಈಸಿ ವೇ ಇಸ್, ಸೊ ನಂಬರ್ ಆಫ್ ವೇಸ್ ಈ ಕ್ಯಾನ್ ಪಾಸ್ ಆರ್ ಫೇಲ್ ಇಸ್, ಈಗ ಮಲ್ಟಿಪ್ಲೈ ಮಾಡಿ ಆಯಿತು 64 ಬಂತು. ಸೊ ನಂಬರ್ ಆಫ್ ವೇಸ್ ದಟ್ ಈ ಕ್ಯಾನ್ ಪಾಸ್, ಎಷ್ಟು ವೇ ಇದೆ? ಓನ್ಲಿ ಒನ್, ಎಲ್ಲದರಲ್ಲೂ ಪಾಸ್ ಆದಾಗ ಪಾಸ್ ಅಷ್ಟೇ, ಎಲ್ಲ ಓನ್ಲಿ ಒನ್ ಸತಿ. ಸೊ ಈಗ ನಂಬರ್ ಆಫ್ ವೇಸ್ ಹಿ ಕ್ಯಾನ್ ಫೇಲ್, ಆಗ 64 - 1 ಮಾಡಿದಾಗ 63 ವೇಸಲ್ಲಿ ಹಿ ಕ್ಯಾನ್ ಫೇಲ್ ಆಗ್ಬೋದು. ಪಾಸಿಂಗ್ ಆ್ಯಕ್ಚುಲಿ ಓನ್ಲಿ ಒನ್ಸ್, ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆದರೆ ಪಾಸ್, ಬಟ್ ಫೇಲಿಂಗಲ್ಲಿ ಹೇಗಾದರೂ ಮಾಡಿ ಆಗ್ಬೋದು. ಸೊ ದೇರ್ಫೋರ್ 63 ವೇಸ್ ಅಂತ ಬರುತ್ತೆ, ಅಂದರೆ 2 to the power of n - 1. ಈಗ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಕೂಡ ಈ ಕಾಂಬಿನೇಷನ್ ಅಪ್ಲೈ ಮಾಡ್ಬೋದು, ಬಟ್ ಅದು ಟ್ರಿಕ್ಕಿ ಆಗಿರುತ್ತೆ. ಸೊ ಇದು ಈಸಿ ವೇ. ನೆಕ್ಸ್ಟ್ ಕ್ವೆಶನ್ ನಂಬರ್ 76. ಅಗೇನ್ ದೇರ್ ಇಸ್ ಅ ಕ್ವೆಶನ್ ಫ್ರಮ್ ದ ಸೆಟ್ಸ್. ವೆನ್ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ಈಸಿ ಆ್ಯಕ್ಚುಲಿ ನಿಮಗೆ ಮ್ಯಾಟ್ರಿಸಸ್, ಈ ಸೆಟ್ಸ್ ಎಲ್ಲ ಕಾನ್ಸೆಪ್ಟ್ಸ್ ತುಂಬ ಈಸಿ ಕಾನ್ಸೆಪ್ಟ್ಸ್ ಇದೆ. ಯು ಕ್ಯಾನ್ ಈಸಿಲಿ ಸ್ಕೋರ್. ಓಕೆ, ಲಿಟಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಹಿಯರ್ ದ ಶೇಡೆಡ್ ರೀಜನ್ ಇನ್ ದ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟ್. ಈ ವೆನ್ ರೇಖಾಚಿತ್ರದಲ್ಲಿ ಛಾಯೀಕೃತ ಭಾಗವು ಏನನ್ನು ಸೂಚಿಸ್ತದೆ, ಅದು ಶೇಡ್ ಮಾಡಿರೋದು ಯಾವುದು? ಸೊ ವಿ ನೋ ದ್ಯಾಟ್ ದಿಸ್ ಶೇಡೆಡ್ ಈಸ್ ಎ ಇಂಟರ್ಸೆಷನ್ ಬಿ ಅಲ್ವಾ, ಎ ಇಂಟರ್ಸೆಷನ್ ಬಿ. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ? ಎ ಇಂಟರ್ಸೆಷನ್ ಬಿ ಅಂತ ಹೇಳಿದ್ರೆ ವಿಚ್ ಇಸ್ ಕಾಮನ್ ಇನ್ ಬೋತ್. ಸೊ ಯು ಕ್ಯಾನ್ ಈಸಿಲಿ ಚೆಕ್ಔಟ್. ಈಗ ಫಾರ್ಮುಲಾ ನಿಮಗೆ ನೆನಪಲ್ಲಿದ್ದರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಫಾರ್ ದ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಫೈಂಡ್ ಔಟ್ ದ ಆನ್ಸರ್. ಬಟ್ ನಂಬರ್ಸ್ ತೊಗೊಂಡು ಕೂಡ ಮಾಡ್ಬೋದು. ಐ ಹ್ಯಾವ್ ಟೇಕನ್ ಫ್ಯೂ ನಂಬರ್ಸ್ ಲೈಕ್ ದಿಸ್, ಈಸಿಯಾಗಿ ಮಾಡ್ಬೋದು. ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಜಸ್ಟ್ ಲೆಟಸ್ ಟೇಕ್, ಲೆಟ್ ಎ ಈಸ್ ಈಕ್ವಲ್ ಟು 1 2 3, ಬಿ ಈಸ್ ಈಕ್ವಲ್ ಟು 3 4 5. ಕಾಮನ್ ಆಗಿ 3 ಅನ್ನೋ ನಂಬರ್ನ ತೊಗೊಂಡಿದ್ದೀನಿ. ಸೊ ಹಿಯರ್ ವೆನ್ ವಿ ಚೆಕ್ಔಟ್ ವಿತ್ ದ ಆನ್ಸರ್ಸ್, ನಿಮಗೆ ಕಾಮನ್ ಆನ್ಸರ್ 3 ಅಂತ ಬಂದರೆ ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಅಕಾರ್ಡಿಂಗ್ ಟು ದಿಸ್. ಓಕೆ, ಸೊ ವಾಟ್ ಈಸ್ ಎ ಮೈನಸ್ ಬಿ? ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ನಮಗೆ ಗೊತ್ತೇ ಇದೆ. ಎ ಮೈನಸ್ ಬಿ ಅಂದರೆ ಯು ಹ್ಯಾವ್ ಟು ರೈಟ್ ಎ, ದಟ್ ಈಸ್ 1 2 3 ಮೈನಸ್ ಬಿ 3 4 5. ಕಾಮನ್ ಆಗಿರೋದನ್ನ ಕ್ಯಾನ್ಸಲ್ ಮಾಡಿ, ದಟ್ ಈಸ್ 3 3 ಕಾಮನ್. ರಿಮೈನಿಂಗ್ ಇನ್ ಎನಲ್ಲಿರೋದು ಎ ಮೈನಸ್ ಬಿ ಆಗುತ್ತೆ, ದಟ್ ಈಸ್ 1 and 2. ಇದು ಎ ಮೈನಸ್ ಬಿ, ರೈಟ್? ಈಗ ಸೇಮ್ ವೇ ಬಿ ಮೈನಸ್ ಎ ಅಂದರೆ ಕಾಮನ್ ಆಗಿರೋದು ಯಾವುದು? 3 ಎರಡರಲ್ಲೂ ಕಾಮನ್. ರಿಮೈನಿಂಗ್ ಬಿ ಯಲ್ಲಿರೋದು ಯಾವುದು? 4 and 5. ಇದು ಬಿ ಮೈನಸ್ ಎ. ಸೊ ಎ ಮೈನಸ್ ಬಿ ಈಸ್ 1 and 2, ಬಿ ಮೈನಸ್ ಎ ಈಸ್ 4 and 5. ಸೊ ಆ ಥರ ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ಚೆಕ್ಔಟ್ ವಿತ್ ದ ರಿಮೈನಿಂಗ್ ಆನ್ಸರ್ಸ್ ಹಿಯರ್. ಈಗ ಆಲ್ರೆಡಿ ಬಿ ಮೈನಸ್ ಎ ವಿ ಹ್ಯಾವ್. ಬಿ ಮೈನಸ್ ಎ ಅಂದರೆ ರಿಮೈನಿಂಗ್ ಬಿ ಯಲ್ಲಿರೋದು 4 and 5. ಎ ಮೈನಸ್ ಬಿ ಮೈನಸ್ ಎ ಅಂದರೆ 1 2 3 ಮೈನಸ್ 4 5. ಎರಡರಲ್ಲಿ ಕಾಮನ್ ಯಾವುದು? ಯಾವುದು ಕಾಮನ್ ಇಲ್ಲ. ಸೊ ರಿಮೈನಿಂಗ್ ಇನ್ ಎ 1 2 3. ಸೊ ವಿ ಡಿಡ್ ನಾಟ್ ಗೆಟ್ ದ ಆನ್ಸರ್ ಇಸ್ 1 2 3. ಆಗ ನಮಗೆ ಫಸ್ಟ್ ಒನ್ ಆಪ್ಷನ್ ಬರಲ್ಲ. ಲೆಟ್ ಅಸ್ ಚೆಕ್ಔಟ್ ವಿತ್ ದ ಸೆಕೆಂಡ್ ಒನ್. ಸೆಕೆಂಡ್ ಒನ್ನಲ್ಲಿ ಏನು? ಎ ಮೈನಸ್ ಬಿ. ಫಸ್ಟ್ ಎ ಮೈನಸ್ ಬಿ ಇಸ್ ರಿಮೈನಿಂಗ್ ಇನ್ ಎ, ಅಂದರೆ 1 and 2 ಇಸ್ ಎ ಮೈನಸ್ ಬಿ ನಮಗೆ ಬಂತು. ದೆನ್ ಎ ಮೈನಸ್ ಎ ಮೈನಸ್ ಬಿ. ಈಗ 1 2 3 ಮೈನಸ್ ಎ ಮೈನಸ್ ಬಿ, 1 2 3 ಮೈನಸ್ 1 and 2. ಆ ಕಾಮನ್ ಯಾವುದು? 1 and 2. ಕ್ಯಾನ್ಸಲ್ ಮಾಡಿದಾಗ ನಮ್ಮ ಆಪ್ಷನ್ ಏನು ಬಂತು? ನಮಗೆ 3 ಬಂತು. ಸೊ 3 ಈಸ್ ದ ರೈಟ್ ಆನ್ಸರ್. ಈಗ ಎ ಇಂಟರ್ಸೆಕ್ಷನ್ ಬಿ ಇಸ್ 3, ದೆನ್ ದಿಸ್ ಇಸ್ ದ ವ್ಯಾಲ್ಯೂ ಎ ಮೈನಸ್ ಆಫ್ ಎ ಮೈನಸ್ ಬಿ. ಇದು ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಪ್ಷನ್ ಇದೆ. ಬಟ್ ಲೆಟ್ ಅಸ್ ಆಲ್ಸೋ ಚೆಕ್ಔಟ್ ವಿತ್ ಅದರ್ ಒನ್. ಯಾಕೆ ಇದು ಆನ್ಸರ್ ಆಗಲ್ಲ ಅಂತಲೂ ಕೂಡ ಹೇಳ್ತೀನಿ. ಯು ಸಿ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಏನು? 1 2 ನಮಗೆ ಬಂತು ಈ ಸೆಟ್ಟಲ್ಲಿ, ರೈಟ್? ದೆನ್ ಬಿ ಮೈನಸ್ ಎ ಮೈನಸ್ ಬಿ. ಈಗ ಬಿ ಅಂದರೆ ಎಷ್ಟು? ಯು ವಿಲ್ ಹ್ಯಾವ್ 3 4 5. 3 4 5 ಕಾಮನ್ ಇರೋದನ್ನ ಕ್ಯಾನ್ಸಲ್ ಮಾಡಿ. ನೋ, ನಥಿಂಗ್ ಇಸ್ ಕಾಮನ್. ರಿಮೈನಿಂಗ್ ಇನ್ ಬಿ 4 5 3 4 5. ಸೊ 3 4 5 ಆನ್ಸರ್ ಆಗುತ್ತಾ? ಆಗಲ್ಲ. ಸೊ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ನಂಬರ್ 2. ಓಕೆ, ಈ ಥರ ಕೂಡ ಯು ಕ್ಯಾನ್ ಚೆಕ್ ಇಟ್ ಔಟ್. Next question number 77. If the standard deviation of scores 1 2 3 4 5 is 1.4, what is the value of standard deviation 11 12 13 14 15? ಆ್ಯಕ್ಚುಲಿ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಬರೆದ್ಬಿಡ್ಬೋದು, ಬಿಕಾಸ್ ಹಿಯರ್ 1 2 3 4 5 ಕೊಟ್ಟಿದ್ದಾರೆ. ಇಲ್ಲಿ 11 12 13 14 5 ಈಚ್ ಟೈಮ್ ದೇ ಹ್ಯಾವ್ ಆ್ಯಡೆಡ್ 10. ಇದಕ್ಕೆ 10 ಆ್ಯಡ್ ಮಾಡಿದ್ದಾರೆ, ದೆನ್ ಆ್ಯಡೆಡ್ 10. ಸೊ ಆ ಥರ ಕಾನ್ಸ್ಟೆಂಟಾಗಿ ನೀವು ಆ್ಯಡ್ ಮಾಡ್ಕೊಂಡಾಗ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇದರಲ್ಲಿ, ಸೊ ಯುವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ ದ ಸೇಮ್. 1.4 ಇದ್ದರೆ ಇಲ್ಲೂ ಕೂಡ ಆನ್ಸರ್ 1.4 ಇಸ್ ದ ರೈಟ್ ಆನ್ಸರ್. ಮಾನಕ ವಿಚಲನೆಯಲ್ಲಿ ಈ ಪ್ರಾಪ್ತಾಂಕಗಳದ್ದು ನಾವು ಈಗ ನೀವು 4 5 6 ಅಂತಲೇ ತೊಗೊಂಡು ಮಾಡಿ, ಅದು ಸೇಮ್ ಬರುತ್ತೆ. ಈಗ ಇಲ್ಲಿ ಯಾವುದೋ ಒಂದು ನಂಬರ್ 5 6 7 8 9 ಅಂತ ತಗೊಳ್ಳಿ, ಅದಕ್ಕೆ 5 5 5 ಆ್ಯಡ್ ಮಾಡಿಕೊಂಡು ಇದಕ್ಕೆ ಫಸ್ಟ್ ಆನ್ಸರ್ ಕಂಡುಹಿಡೀರಿ, ದೆನ್ ಫಾರ್ ಸೆಕೆಂಡ್ ಆನ್ಸರ್ ಇಟ್ ವಿಲ್ ಬಿ ದ ಸೇಮ್. ಓಕೆ, ಯಾವುದೇ ನಂಬರ್ಸ್ ತಗೊಂಡು ಸೇಮ್ ಬರುತ್ತೆ. ಆ ಕಾನ್ಸೆಪ್ಟ್ ಗೊತ್ತಿದ್ರೆ ವಿದಿನ್ ನೋ ಟೈಮ್ ಯು ಕ್ಯಾನ್ ಆನ್ಸರ್ 1.4 ಆನ್ಸರ್ ಅಂತ. ಬಟ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಹಿಯರ್ ಹೌ ಇಟ್ ಈಸ್, ಹೇಗೆ ಬಂತು ಅಂತ.
So we know the formula for standard deviation, that is sigma value, that is square root of V variance. Variance is equal to sigma x square by n minus sigma x by n whole square. Illi only for x square, here x different formulas also they apply. ಈಗ ಈಸಿ ಮೆಥಡ್ ಯಾವುದಿದೆ ಅದನ್ನು ಮಾಡ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಏನು, ವಾಟ್ ಎವರ್ ಇಸ್ ವ್ಯಾಲ್ಯೂಸ್ ಗಿವನ್. ಈಗ 11, 12, 13, 14, 15 ಇದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಸಿಗ್ಮಾ ಎಕ್ಸ್ ಅಂದರೆ ಆ್ಯಡ್ ಅಪ್ ಆಲ್ ದಿಸ್, ದಟ್ ಗಿವ್ಸ್ ಅಸ್ 65. ಎಕ್ಸ್ ಸ್ಕ್ವೇರ್ ಅಂದರೆ ಈಚ್ ಟರ್ಮ್ ಹ್ಯಾಸ್ ಟು ಬಿ ಸ್ಕ್ವೇರ್ಡ್. 11 ಸ್ಕ್ವೇರ್ ಇಸ್ 121, 12 ಸ್ಕ್ವೇರ್ ಇಸ್ 144, 13 ಸ್ಕ್ವೇರ್ ಇಸ್ 169, 14 ಸ್ಕ್ವೇರ್ 196, 15 ಸ್ಕ್ವೇರ್ 225. ಇದ್ರದ್ದು ಆ್ಯಡ್ ಮಾಡಿದಾಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 855. ವೇರಿಯನ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ದಿಸ್ ವ್ಯಾಲ್ಯೂ 855 ಡಿವೈಡೆಡ್ ಬೈ 5. ಎನ್ ವ್ಯಾಲ್ಯೂ ಇಸ್ ನಂಬರ್ ಆಫ್ ಟರ್ಮ್ಸ್ 1, 2, 3, 4, 5 ಟರ್ಮ್ಸ್ ಮೈನಸ್ sigma x by n whole square. Sigma x is 65 by 5 whole square. So ಇದನ್ನು ಕ್ಯಾನ್ಸಲ್ ಮಾಡಿದಾಗ 171, ಈಗ 5 ಕ್ಯಾನ್ಸಲ್ ಮಾಡಿ, ದಟ್ ಈಸ್ ಯು ಗೆಟ್ 13 whole square is 169. 171 minus 169 is 2, square root of 2 standard deviation value, square root of variance, that is equal to 1.41. You get the option number 1, 1.4 is the right answer. ನೀವು ಹಾಗೆ ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಬಟ್ ಇಫ್ ಯು ನೋ ದ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಡೈರೆಕ್ಟಾಗಿ ನೀವು ವಿದಿನ್ ನೋ ಟೈಮಲ್ಲಿ ಆನ್ಸರ್ನ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇನ್ ದ ಫಾಲೋಯಿಂಗ್ ಕ್ಲಾಸಸ್ ಐ ವಿಲ್ ಟೇಕ್ ಅಪ್ ದ ಕ್ಲಾಸಸ್ ಬೇಸ್ಡ್ ಆನ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಆಲ್ಸೋ. ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೀನ್, ಮೀಡಿಯನ್ ಆ್ಯಂಡ್ ಮೋಡಲ್ಲಿ ಕ್ಲಾಸ್ ಮಾಡಿದ್ದೀನಿ ಅಲಾಂಗ್ ವಿತ್ ದ ಗ್ರಾಫ್ಸ್. I will take up the classes on standard deviations. Next question number 78. In AP, mth term is n and nth term is m, where m is not equal to n. Then pth term is. So let us write down what is given. On the ಸಮಾಂತರ ಶ್ರೇಣಿಯಲ್ಲಿ mನೇ ಪದ n ಮತ್ತು nನೇ ಪದ m. ಇದರಲ್ಲಿ m is not equal to m ಆದರೆ p ನ ಪದ ಕಂಡುಹಿಡಿಯಬೇಕು. ಯಾವುದೋ ಒಂದು ಮೂರನೇ ಪದನ ಕಂಡುಹಿಡಿಯಬೇಕು. So let us write down what is the formula for standard equation of AP. Tn is equal to a plus n minus 1 into d. Okay, so here nth term Tn is equal to a plus n minus 1 into d. ಇದು nth term ಆಗಿದ್ರೆ which is equal to m they have given. Then mth term Tm is equal to a plus m minus 1 into d is equal to n. ಅದು equation 1 and 2 ಅಂತ ತಗೊಳ್ಳಿ. Then pth term we have to find out. That is Tp is equal to a plus p minus 1 into d is equal to question mark. To find this pth term, we need the value of a and d. Common difference ಬೇಕು ಮತ್ತು first term ಬೇಕು. So you can subtract equation number 1 minus equation number 2. m minus n we get. So you can substitute, you can open the bracket, simplify ಮಾಡಿ, common simplification a minus a cancels, minus d plus d cancels, nd minus md ಬರುತ್ತೆ, d common factor. Then you get the value of d. Here d is equal to m minus n by n minus m. In order to cancel this, you can take the minus as common. ಆಗ minus m plus n ಬರುತ್ತೆ. There is nothing but n minus m. ಆಗ ಕ್ಯಾನ್ಸಲ್ ಮಾಡಿದಾಗ -1 you get answer as d. You got the value of d here, right? To get the a, ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ you can consider either equation 1 or 2. You substitute the value of d. -1 ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, you will get the value of a. A is m plus n minus 1. Now you got the value of d and a. Substitute this value in equation Tpth value. Tp is equal to a plus p minus 1 into d. Substitute ಮಾಡಿ, whatever the term has to be cancelled. Simplify ಮಾಡಿ, common simplification. Therefore Tp is equal to m plus n minus p. So where is the option? m plus n minus p, option number 1. Okay, here they have given just n first, no problem. That is plus n plus m minus p. Option number 1 is the right answer. Next question number 79. Again similar question from AP only. Okay, if pth, qth and rth term of an AP are ABC respectively, then A of q minus r plus B of r minus p plus C of p minus q. ಈ ಥರ ಸೈಕ್ಲಿಕ್ ಇದರಲ್ಲಿ ಕೊಟ್ಟಿದ್ದಾಗ ಆ್ಯಕ್ಚುಲಿ ಆಪ್ಷನ್ ನಮಗೆ ಆನ್ಸರ್ 0 ಬರುತ್ತೆ. ಯಾವುದೇ ಥರ ಸೈಕ್ಲಿಕ್ ಆಗಿ ಕೊಟ್ಟಿದ್ರು ನಿಮಗೆ ಆಪ್ಷನ್ 0 ಬರುತ್ತೆ, ಬಿಕಾಸ್ ವಿ ಹ್ಯಾವ್ ಪ್ರೂವ್ಡ್ ದಿಸ್. ಈ ಥರ ಕ್ವೆಶನ್ಸ್ನ ಪ್ರೂವ್ ಮಾಡಿದ್ದೀವಿ 0 ಅಂತ. ಸೊ ಬಟ್ ಹಿಯರ್ ದೇ ಹ್ಯಾವ್ ಆಸ್ಕ್ ಟು ಫೈಂಡ್ ಔಟ್ ದ ಆನ್ಸರ್. ಸೊ ಈಸಿ ಮೆಥಡಾಗಿ ಮಾಡ್ಬೋದು. ಆ್ಯಕ್ಚುಲಿ ಇದು ಶಾರ್ಟ್ಕಟ್ ಮೆಥಡ್ ಅಷ್ಟೇ. ಇಲ್ಲಿ ಪಿ ಕ್ಯೂ ಆರ್ ಕೊಟ್ಟು ಇದು ಸೈಕ್ಲಿಕ್ ಆಗಿ ಕೊಟ್ಟಿದ್ದಾಗ ವಿತ್
another terms A B C ಈಗ P ಪ್ಲೇಸಲ್ಲಿ A ಕೊಟ್ಟು Q ಪ್ಲೇಸಲ್ಲಿ B ಕೊಟ್ಟು R ಪ್ಲೇಸಲ್ಲಿ C ಕೊಟ್ಟಿದ್ದಾಗ then answer will be 0. ಓಕೆ, ಅದು ಹೇಗೆ ಅಂತ ಇಲ್ಲಿ you can just change it. In place of A you write P, then place of B you write Q, then in place of R you write C, then multiply ಮಾಡಿ option will be 0. Answer cyclic order ಅಲ್ಲಿ ಮಾತ್ರ ಕೊಟ್ಟಿದ್ದಾಗ you can use this shortcut method only, ಆಗ ನಿಮಗೆ ಆನ್ಸರ್ ಬರುತ್ತೆ. ಬಟ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ದಿಸ್ ಆ್ಯಂಡ್ ಡು. ಓಕೆ, ಇಫ್ ಯು ವಾಂಟ್ ಟು ಡೂ ಪ್ರಾಪರ್ ವೇಯಲ್ಲಿ ಹೋಗ್ತೀನಿ ಅಂತ ಹೇಳಿದರೆ ಫಾರ್ಮುಲಾ ಯೂಸ್ ಮಾಡಿ ಯು ಕ್ಯಾನ್ ಡೂ ಇಸ್ ದಟ್ ಇಸ್ ವಿ ನೋ ದ ಸ್ಟ್ಯಾಂಡರ್ಡ್ ಫಾರ್ಮ್ equation of AP Tn is equal to A plus N minus 1 into D. What is Pth term? Tp is equal to A plus P minus 1 into D. But here already ನಮಗೆ ಸ್ಮಾಲ್ ಎನ ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೇ ಲೀಡ್ ಟು ಕನ್ಫ್ಯೂಷನ್. ಅದಕ್ಕೆ ಈ ಕ್ಯಾಪಿಟಲ್ ಎನ ಸ್ಮಾಲ್ ಎನ ಕ್ಯಾಪಿಟಲ್ ಎ ಅಂತ ತಗೊಳ್ತೀವಿ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫರೆನ್ಸ್ ಡಿ. ಇನ್ಸ್ಟೆಡ್ ಆಫ್ ಸ್ಮಾಲ್ ಡಿ ವಿ ಹ್ಯಾವ್ ಟೇಕನ್ ಕ್ಯಾಪಿಟಲ್ ಡಿ. ದಟ್ಸ್ ಇಟ್. ದೆನ್ ಟಿ ಕ್ಯೂ ವ್ಯಾಲ್ಯೂಸ್ ಎ ಪ್ಲಸ್ ಕ್ಯೂ ಮೈನಸ್ 1 into D is equal to B. This is R value is equal to C. Then you can take up consider this equation, substitute the value A of Q minus R ಇದೆಲ್ಲ. ಸೊ A ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ದೆನ್ B ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದೆನ್ C ವ್ಯಾಲ್ಯೂ, ದೆನ್ ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ, not cross multiplying, you can just open the bracket, whatever the terms has to be multiplied, do it in a proper way, all the term will be cancelled. At last you get the answer as 0. Okay, you can check out with this. So question number 80, the value of NCR by NPR is equal to, actually ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ NCR by NPR ಯಾವುದಕ್ಕೆ ಸಮ ಅಂತ. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವುದಕ್ಕೆ ಸಮ ಅಂತ ನೋಡ್ಕೊಳ್ಳೋಣ. ವಿ ನೋ ದ ಫಾರ್ಮುಲಾ ಫಾರ್ NCR, ದಟ್ ಈಸ್ NPR by R ಫ್ಯಾಕ್ಟೋರಿಯಲ್. NPR ಅಂದರೆ ಜಸ್ಟ್ ರೈಟ್ ದ ಸೇಮ್, ಟೇಕ್ ದಿಸ್ ಟು ದಿ ನ್ಯೂಮರೇಟರ್, ಇಟ್ ಬಿಕಮ್ಸ್ 1 by NPR. NPR ಕ್ಯಾನ್ಸಲ್ ಆಗುತ್ತೆ, 1 by R ಫ್ಯಾಕ್ಟೋರಿಯಲ್. ಆಪ್ಷನ್ ನಂಬರ್ 1 by R ಫ್ಯಾಕ್ಟೋರಿಯಲ್ ಇಸ್ ದ ರೈಟ್ ಆನ್ಸರ್. ನೀವು ಇಫ್ ಯು ನೋ ದ ಅದರ್ ಫಾರ್ಮುಲಾ ಆಲ್ಸೋ, ಈಗ ಈ ಥರ ಫಾರ್ಮುಲಾ ಗೊತ್ತಿದ್ರು ಕೂಡ ಇದರಲ್ಲೂ ಕೂಡ ಮಾಡ್ಬೋದು. ದಟ್ ಈಸ್ NCR ವಿ ನೋ N ಫ್ಯಾಕ್ಟೋರಿಯಲ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ NPR ಅಂದರೆ N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್. Then when you take to the numerator, this becomes the reverse of it. N factorial by N minus R factorial reverse ಆಗುತ್ತೆ. N minus R factorial by N factorial. Okay, then ಇದು ಕ್ಯಾನ್ಸಲ್ ಆಗುತ್ತೆ. N minus R, N minus R, N factorial, only 1 by R factorial is the remaining. Option number 1 by R factorial is the right answer. So with this I have completed question number 1 to 80 of HSTR exams 2015's of physics and maths to subject. So remaining 20 questions are from methodology. ಈಗ 100 marks question paper ಇದ್ದರೆ 80 marks for subject wise ಇದ್ದರೆ 20 marks of methodology. In subject actually you have to solve it. ಈಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ you have to go in depth. ಈ methodology questions ಈಸಿಯಾಗಿ you can score marks. Okay, little bit of revision is necessary here. So in the next following video I shall continue with this methodology questions also. ನಿಮಗೆ ಎಲಿಮಿನೇಷನ್ ಮೆಥಡಲ್ಲಿ ಐಡಿಯಾಸ್ ಬರುತ್ತೆ, ಆಗ then you can easily score without spending much time there. Okay, then you can save some time here in the methodology question. You can use it for solving the other questions, especially math science students ಇದೇ problem, we don't get the time to solve and get the answers ಅಂತ ಇರುತ್ತೆ ಅಲ್ವಾ. ಸೊ ಐ ಶಲ್ ಕಂಟಿನ್ಯೂ ದಿಸ್. ಓಕೆ, ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಇಫ್ ದಿಸ್ ವಿಡಿಯೋ ವಾಸ್ at least useful for you, give a like, and you can also share to your friends, and you can also comment in the comment section which are the classes you would like to have it, you would like to refer. You can just text in the comment box so that I can handle those main concepts. Okay, so in the following video I shall continue with the methodology questions of HSTR exam, plus along with that physics concepts. Already the videos are made based on the current electricity chapter, but here I think you all are so busy, most of you are working, and then whenever you are free you can just have a time. Don't keep pending for the last moment. After the notification is released, if you sit and prepare, then it will be of high time to complete the portions. ಹಾಗಾಗಿ whenever you have time, refer the extra materials which is related to HSTR if you want to focus on. And if you're preparing for the other exams like KV and other competitive exams, this also will be useful, these concepts of maths and physics. Okay, thank you.
Thank you for watching.